ವೇದವ್ಯಾಸದೇವರು ಸರ್ವೋತ್ಕೃಷ್ಟವಾದಂಥ ಅದ್ಭುತವಾದ ಒಂದು ಗ್ರಂಥವನ್ನು ಮಹಾಭಾರತ ಅನ್ನೋದನ್ನು ರಚನೆ ಮಾಡಿದ್ದಾರೆ. ಆ ಮಹಾಭಾರತದಲ್ಲಿ 18 ಪರ್ವಗಳು. 18 ಪರ್ವ ಆದಮೇಲೆ ಕೊನೆಗೆ ಬರ್ತಕ್ಕಂಥದ್ದು ಖಿಲ ಪರ್ವ ಅಂತ ಮಹಾಭಾರತಕ್ಕೆ ಸೇರಿದ್ದು. ಕೊನೆಗೆ ಬರೋದರಿಂದ ಖಿಲ ಪರ್ವ ಅಂತ ಕರೀತಾರೆ ಅದನ್ನು. ಅದರಲ್ಲಿ 3 ಉಪಪರ್ವಗಳು. ಹರಿವಂಶ ಪರ್ವದಲ್ಲಿ 3 ಉಪಪರ್ವ. ಮೊದಲನೇದ್ದೇ ಹರಿವಂಶ ಪರ್ವ, ಎರಡನೇದ್ದು ವಿಷ್ಣು ಪರ್ವ, ಮೂರನೇದ್ದು ಭವಿಷ್ಯ ಪರ್ವ ಅಂತ 3 ಪರ್ವಗಳು ಸೇರಿ ಹರಿವಂಶ ಪರ್ವ ಅಂತ ಹೆಸರು. ಮಹಾಭಾರತ ಅದಕ್ಕೇನು ವೈಶಿಷ್ಟ್ಯ ಇದೆಯೋ ಅದರಲ್ಲಿ ಅಂತರ್ಗತವಾದ ಹರಿವಂಶಕ್ಕೂ ಅಷ್ಟೇ ಮಹತ್ವ, ಅಷ್ಟೇ ವೈಶಿಷ್ಟ್ಯ ಇರೋದು. ಆದರೆ ಒಂದು ವಿಚಾರ, ಮಹಾಭಾರತ ಇತಿಹಾಸ, ಹರಿವಂಶವನ್ನು ಪುರಾಣ ಅಂತ ಕರೀತಾರೆ. ಇದು ಪುಣ್ಯಕಥೆ ಅಂತ. ಪುರಾಣ ಅಂದರೆ ಪುಣ್ಯಕಥೆ, ವಿಶೇಷವಾಗಿ ಪುಣ್ಯವನ್ನು ತಂದುಕೊಡ್ತಕ್ಕಂಥ ಒಂದು ಕಥೆ. ಅದರಿಂದ ಪುರಾಣದ ಸ್ಥಾನಕ್ಕೆ ಆ ಮಹತ್ವವನ್ನು ಪಡೆದಿರತಕ್ಕಂಥದ್ದು ಹರಿವಂಶ ಪುರಾಣ. ಮಹಾಭಾರತ ಪುರಾಣ ಅಂತ ಹೇಳೋದಿಲ್ಲ, ಮಹಾಭಾರತ ಇತಿಹಾಸ. ಭಾಗವತ ಪುರಾಣ, ಹಾಗೆ ಹರಿವಂಶ ಮಹಾಭಾರತಕ್ಕೆ ಸೇರಿದರೂ ಕೂಡ ಪುರಾಣ ಅಂತ ಪ್ರಸಿದ್ಧವಾಗಿದೆ. ಇದರ ವಿಶೇಷ ಮುಖ್ಯ ಫಲ ಏನು ಅಂತಂದರೆ ಭಗವಂತನ ಪ್ರೀತಿ. ಅದಲ್ಲದೆ ಬೇರೆ ಬೇರೆ ಫಲಕ್ಕೋಸ್ಕರವಾಗಿ ವ್ಯಾಸರು ಈ ಹರಿವಂಶವನ್ನು ರಚನೆ ಮಾಡಿದ್ದಾರೆ. ವಿವಾಹ ಆಗಿ ಪುತ್ರೋತ್ಪತ್ತಿ ವಿಳಂಬ ಆದಾಗ, ಮಕ್ಕಳಾಗೋದು ತಡವಾದಾಗ ಆತಂಕ ಶುರುವಾಗ್ತದೆ. ಆವಾಗ ಹರಿವಂಶ ಶ್ರವಣ ಮಾಡಿದರೆ ಶೀಘ್ರದಲ್ಲಿ ಪುತ್ರಪ್ರಾಪ್ತಿ ಆಗ್ತದೆ ಅಂತ ಇದಕ್ಕೊಂದು ವಿಶೇಷವಾದ ಮಹತ್ವ ಬಂದಿದೆ. ವ್ಯಾಸರು ಹೇಳ್ತಾರೆ, ಒಂದು ಸಲ ಹರಿವಂಶ ಶ್ರವಣ ಮಾಡಿದಾಗ ಅಕಸ್ಮಾತ್ ಪುತ್ರೋತ್ಪತ್ತಿ ಆಗದೇ ಇದ್ದರೆ ಏನೋ ಪ್ರತಿಬಂಧಕ ಪ್ರಬಲವಾಗಿದೆ ಅಂತ ತಿಳ್ಕೊಂಡು ಮತ್ತೊಂದು ಸಲ ಶ್ರವಣ ಮಾಡಿರಿ, ಆಗಲೂ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಮಾಡಿರಿ, ಅಂತೂ 10 ಸಲ ಹರಿವಂಶ ಶ್ರವಣ ಮಾಡೋದ್ರೊಳಗಡೆ ಅವಶ್ಯವಾಗಿ ಫಲ ಸಿಗ್ತದೆ ಅಂತ ಭರವಸೆ ಕೊಡ್ತಾರೆ. ಅದರಿಂದ ಸಂತಾನಾರ್ಥಿಗಳು ಶ್ರವಣ ಮಾಡಬೇಕಾದಂಥದ್ದು ಹರಿವಂಶ ಪರ್ವ. ಮತ್ತು ಯಾರಿಗೆ ಹೆಣ್ಣುಮಕ್ಕಳು ಮಾತ್ರ ಇದ್ದಾರೆ, ಸ್ತ್ರೀ ಪ್ರಜಾ ಅಂದರೆ ಹೆಣ್ಣು ಮಾತ್ರ ಮಗು ಇರ್ತದೆ, ಗಂಡು ಮಕ್ಕಳಾಗಬೇಕು ಅಂತಿದ್ದವರು ಹರಿವಂಶವನ್ನು ಶ್ರವಣ ಮಾಡಿದರೆ ಹೆಣ್ಣು ಮಕ್ಕಳಿದ್ದರೂ ಗಂಡು ಮಕ್ಕಳಾಗ್ತಾರೆ. ಅಥವಾ ಒಂದೇ ಮಗು ಇದೆ ಗಂಡು ಮಗು, ಇನ್ನೊಂದಾಗಬೇಕು ಅಂತ ಇಚ್ಛೆ ಇದ್ದವರಿಗೆ ಹರಿವಂಶ ಕಥಾ ಶ್ರವಣ ಮಾಡಿದರೆ ಮತ್ತೊಂದು ಮಗು ಹುಟ್ಟುತ್ತೆ. ಸ್ತ್ರೀಯರಿಗೆ ಏನಾದರೂ ಗರ್ಭಧಾರಣೆ ಆಗಲಿಕ್ಕೆ ದೋಷಗಳಿದ್ದರೆ, ರಜೋದೋಷ ಮುಂತಾದ ದೋಷಗಳಿದ್ದರೆ ಅವರು ಹರಿವಂಶ ಕಥಾ ಶ್ರವಣ ಮಾಡಿದರೆ ಆ ರಜೋದೋಷ ಅನ್ನೋ ದೋಷವೂ ಕೂಡ ಪರಿಹಾರ ಆಗ್ತದೆ. ಮಕ್ಕಳು ಹುಟ್ಟಿ ಏನೋ ಒಂದು ಕಾರಣದಿಂದ ಮರಣ ಹೊಂದ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಹರಿವಂಶ ಕಥಾ ಶ್ರವಣ ಮಾಡಿದರೆ ಮತ್ತೆ ಹುಟ್ಟಿದ ಮಗು ಮರಣ ಹೊಂದೋದಿಲ್ಲ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಫಲವನ್ನು ಹೇಳಿದ್ದಾರೆ ಹರಿವಂಶಕ್ಕೆ. ಏಕಮಾತ್ರ ಪುತ್ರರಿದ್ದವರು, ಪುತ್ರರಿಲ್ಲದೇ ಇದ್ದವರು, ಮೃತಪುತ್ರರು ಅಂದರೆ ಮಕ್ಕಳು ಹುಟ್ಟಿ ಸಾಯ್ತಾ ಇದ್ದರೆ ಅಂಥವರೆಲ್ಲರೂ ಕೂಡ ಹರಿವಂಶ ಕಥೆಯನ್ನು ಶ್ರವಣ ಮಾಡಬೇಕು. ಎಲ್ಲ ಸೌಭಾಗ್ಯನೂ ಪಡೆದಿದ್ದವರು ಕೂಡ ಭಗವಂತನ ಪ್ರೀತಿಗಾಗಿ ಹರಿವಂಶ ಕಥಾ ಶ್ರವಣ ಮಾಡೋದುಂಟು. ಪುತ್ರೋತ್ಪತ್ತಿ ವಿಳಂಬವಾದಾಗ ಹರಿವಂಶ ಕಥಾ ಶ್ರವಣ ಮಾಡಬಹುದು. ಶತಚಂಡಿ ಯಾಗ ಅಂತ ಒಂದು ಯಾಗ ಇದೆ, ಅದನ್ನು ಮಾಡಿದರೂ ಪುತ್ರ ಜನನ ಆಗುತ್ತೆ. ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೂ ಮಕ್ಕಳು ಹುಟ್ಟುತ್ತಾರೆ. ಈ 3 ಉಪಾಯ ಹೇಳಿದ್ದಾರೆ ಮಕ್ಕಳಾಗಲಿಕ್ಕೆ: ಹರಿವಂಶ ಕಥಾ ಶ್ರವಣ, ಶತಚಂಡಿ ಯಾಗ ಮತ್ತು ಭಕ್ತಿಯಿಂದ ಶಿವನ ಆರಾಧನೆ. ಅದರಲ್ಲಿ ಶತಚಂಡಿ ಯಾಗ ಬಹಳ ಶ್ರಮ ಸಾಧ್ಯ, ಬಹಳ ದೊಡ್ಡ ಯಾಗ, ಶ್ರಮ ಸಾಧ್ಯ ಮತ್ತು ಆಯಾಸ ಇದೆಲ್ಲ ಉಂಟು. ಭಕ್ತಿಯಿಂದ ಶಿವನ ಆರಾಧನೆ ಮಾಡೋಣ ಅಂದರೆ ಭಕ್ತಿ ಚಂಚಲ, ಭಕ್ತಿ ಇರೋದಿಲ್ಲ ಅಷ್ಟು. ಅದರಿಂದ ಹರಿವಂಶ ಕಥಾ ಶ್ರವಣ ಬಹಳ ಸುಲಭೋಪಾಯ ಅಂತ ಪರಿಗಣಿತವಾಗಿದೆ. ಇದನ್ನು ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳಿದ್ದು. ಎಲ್ಲ ಮಹಾಭಾರತವನ್ನು ವೈಶಂಪಾಯನರೇ ಜನಮೇಜಯ ರಾಜನಿಗೆ ಹೇಳಿದರು. ಜನಮೇಜಯ ರಾಜ 18 ಪರ್ವ ಮಹಾಭಾರತ ಕೇಳಿದ ಮೇಲೆ ಒಂದು ಪ್ರಾರ್ಥನೆ ಮಾಡ್ತಾನೆ. 18 ಪರ್ವದ ಮಹಾಭಾರತವನ್ನು ಹೇಳಿದ್ದೀರಿ, ಅದರಲ್ಲಿ ಎಷ್ಟೋ ಜನ ರಾಜರ ಹೆಸರುಗಳು ಬಂದಿದೆ, ಅನೇಕ ವಂಶಗಳ ಹೆಸರು ಉಲ್ಲೇಖವಾಗಿದೆ. ಆದರೆ ಆಯಾ ರಾಜಋಷಿಗಳ ಪೂರ್ಣ ಪರಿಚಯ ನಮಗಿಲ್ಲ. ಜನಮೇಜಯ ಹೇಳೋದು, ವೈಶಂಪಾಯನರೇ, ಮಹಾಭಾರತ ಶ್ರುತಿ ವಿಸ್ತರಂ, ವೇದಾರ್ಥ ಗರ್ಭಿತವಾದ್ದು, ಬಹಳ ಅರ್ಥವುಳ್ಳದ್ದು, ವಿಸ್ತಾರವಾಗಿ ಹೇಳಿದ್ದೀರಿ. ತತ್ರ ಶೂರಾ ಸಮಾಖ್ಯಾತಾ ಬಹವಃ ಪುರುಷರ್ಷಭಾ, ಅನೇಕ ಶೂರರಾದ ರಾಜರ ಉಲ್ಲೇಖ ಬಂದಿದೆ, ವೃಷ್ಣಿಗಳು, ಅಂಧಕರು ಇತ್ಯಾದಿಗಳು. ಆದರೆ ಸಂಕ್ಷಿಪ್ತವಾಗಿ ಹೇಳಿದ್ದೀರಿ. ಭಗವದ್ ಅನುಗ್ರಹ ಪಾತ್ರರಾದಂಥ ಪ್ರಾಚೀನ ರಾಜಋಷಿಗಳ ಕಥೆ ಕೇಳಬೇಕು ಅಂತ ನನಗೆ ಆಸೆ. ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ. ಎಂಥೆಂಥ ಮಹಾನುಭಾವರು ಆ ಭಗವಂತನಿಂದ ಹೊರಟ ಆ ವಂಶದಲ್ಲಿ ಬಂದಿದ್ದಾರೆ, ಅದನ್ನು ತಿಳಿಸ್ರಿ. ಭವಾಂಶ್ಚ ವಂಶಕುಶಲಃ
ತೇಷಾಂ ಪ್ರತ್ಯಕ್ಷದರ್ಶಿವಾನ್. ಆ ಮಹಾಭಾರತದಲ್ಲಿ ಪಾಲ್ಗೊಂಡ ಅನೇಕ ರಾಜರು, ಅವರ ಹಿಂದಿನ ರಾಜರು, ಎಲ್ಲರ ಪರಿಚಯ ಇದ್ದವರು ನೀವು, ವಿಸ್ತಾರವಾಗಿ ಆ ರಾಜರ್ಷಿಗಳ ಕಥೆ ಹೇಳ್ರಿ ಅಂತ ಕೇಳಿದಾಗ ವೈಶಂಪಾಯನರು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲು ಸ್ವಯಂಭವ ಮನ್ವಂತರದಲ್ಲಿ ಬಂದಂಥ ಕೆಲವು ರಾಜರ್ಷಿಗಳ ಕಥೆ ಹೇಳಿ, ಆಮೇಲೆ ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಆದ್ದರಿಂದ ವೈವಸ್ವತ ಮನ್ವಂತರದ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ಪರಮಾತ್ಮ ಮೂಲಪುರುಷ, ಆ ಭಗವಂತನ ಮಕ್ಕಳು ಬ್ರಹ್ಮದೇವರು. ಬ್ರಹ್ಮದೇವರಿಂದ ಅನೇಕ ಜನ ಮಕ್ಕಳು ಹುಟ್ಟಿದರು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ ಇವರೆಲ್ಲ ಬ್ರಹ್ಮದೇವರ ಮಕ್ಕಳು. ಪರಮಾತ್ಮನಿಂದ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಅವರ ಮಕ್ಕಳಾಗಿ ಹುಟ್ಟಿದಂಥವರು ಮರೀಚ್ಯಾದಿಗಳು. ಅದರಲ್ಲಿ ಮರೀಚಿ ಋಷಿಗಳು ಒಬ್ಬರು ಬ್ರಹ್ಮದೇವರ ಮಕ್ಕಳಲ್ಲಿ. ಆ ಮರೀಚಿ ಋಷಿಗಳ ಮಕ್ಕಳೇ ಕಶ್ಯಪ ಋಷಿಗಳು. ಕಶ್ಯಪ ಋಷಿಗಳಿಗೆ ಅದಿತಿ ದೇವಿ ಅಂತ ಒಬ್ಬ ಹೆಂಡತಿ ಇದ್ಲು. ಕಶ್ಯಪರಿಗೆ ಅದಿತಿ ದೇವಿಯಲ್ಲಿ ಹುಟ್ಟಿದಂಥ ಮಕ್ಕಳೇ ದ್ವಾದಶ ಆದಿತ್ಯರು ಅಂತ ಪ್ರಸಿದ್ಧಿ. 12 ಜನ ಮಕ್ಕಳು ಹುಟ್ಟಿದರು ಅದಿತಿಯಲ್ಲಿ. ಆದ್ದರಿಂದ ಅವರನ್ನು ಆದಿತ್ಯರು ಅಂತ ಕರೀತಾರೆ. ಕಶ್ಯಪ ಋಷಿಗಳಿಂದ ಅದಿತಿ ದೇವಿಯಲ್ಲಿ ಹುಟ್ಟಿದವರು. ವಿವಸ್ವಾನ್, ಅರಿಯಮ, ಪೂಷ, ಧಾತ, ವಿಧಾತ ಇದೆಲ್ಲ ಅವರ ಹೆಸರುಗಳು. ಆ 12 ಜನ ಆದಿತ್ಯರಲ್ಲಿ ವಿವಸ್ವಾನ್ ಅಂತ ಒಬ್ಬ, ಅವನನ್ನೇ ನಾವು ಸೂರ್ಯ ಅಂತ ಕರೆಯೋದು. ಆ ವಿವಸ್ವಂತನ ಚರಿತ್ರೆಯಿಂದ ಪ್ರಾರಂಭ ಮಾಡ್ತಾರೆ ವೈವಸ್ವತ ಮನ್ವಂತರದ ರಾಜರ್ಷಿಗಳ ಕಥೆ. ವಿವಸ್ವಾನ್ ಅಂತ ಏನಿದ್ದ ಆ ಸೂರ್ಯ, ಅವನಿಗೆ ಸಂಜ್ಞಾದೇವಿ ಅಂತ ಒಬ್ಬ ಹೆಂಡತಿ ಇರ್ತಾಳೆ. ವಿವಸ್ವಂತ ಸಂಜ್ಞಾದೇವಿಯನ್ನು ಮದುವೆ ಮಾಡಿಕೊಂಡ ಒಬ್ಬ ತ್ವಷ್ಟ ಅನ್ನೋ ಪ್ರಜಾಪತಿಯ ಮಗಳು ಸೂರ್ಯ. ಅವರ ದಾಂಪತ್ಯ ನಡೀತು. 3 ಮಕ್ಕಳು ಹುಟ್ಟಿದರು ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ. ಶ್ರಾದ್ದದೇವ ಅಂತ ಒಬ್ಬ, ಆಮೇಲೆ 2 ಹೆಣ್ಣು ಮಕ್ಕಳು. ಇದು ಶ್ರಾದ್ದದೇವ, ಅನಂತರ ಯಮುನೆ, ಯಮ, ಇವರೆಲ್ಲ ವಿವಸ್ವಂತನ ಮಕ್ಕಳು, ಸಂಜ್ಞಾದೇವಿಯಲ್ಲಿ ಹುಟ್ಟಿದಂಥ ಮಕ್ಕಳು. ಶ್ರಾದ್ದದೇವ, ಯಮ, ಯಮುನೆ ಇವರ ಸಂಸಾರ ಪ್ರಾರಂಭ ನಡೆದಿತ್ತು. ಆ ಸಂಜ್ಞಾದೇವಿಗೆ ಸೂರ್ಯನ ಜೊತೆಗೆ ಸಂಸಾರ ಮಾಡೋದು ಬಹಳ ಕಷ್ಟ ಆಯ್ತಂತೆ. 3 ಮಕ್ಕಳ ತಾಯಿ ಆದ್ಲು. ಶ್ರಾದ್ದದೇವ, ಯಮ ಮತ್ತು ಯಮುನೆ ಅವರಿನ್ನೂ ಸಣ್ಣ ಸಣ್ಣ ಮಕ್ಕಳು. ಆವಾಗ ಸಂಜ್ಞಾದೇವಿಗೆ ಒಂದು ಯೋಚನೆ ಬಂತು. 3 ಮಕ್ಕಳಾಗೋ ತನಕ ನಾನು ಗಂಡನ ಜೊತೆಗೆ ಸಂಸಾರ ಮಾಡಿದೆ. ಈ ಸೂರ್ಯನ ಕಿರಣ ಬಹಳ ಪ್ರಖರವಾದದ್ದು. ಎಷ್ಟು ತಾಪ, ಸೂರ್ಯನ ತಾಪ ಅಂದರೆ ಬಹಳ ಬಿಸಿಲು, ಬಹಳ ತಾಪ. ಇಲ್ಲಿದ್ದ ಸೂರ್ಯ ಬಹಳ ದೂರ ಇದ್ದಾನೆ, ಇಲ್ಲಿಗೆ ಅಷ್ಟು ತಾಪ. ಸೂರ್ಯನ ಹತ್ತಿರ ಅವನ ಹೆಂಡತಿಯಾಗಿದ್ದವಳಿಗೆ ಎಷ್ಟು ತಾಪ ಆಗಲಿಕ್ಕಿಲ್ಲ. ಬಹಳ ತಾಪ ಆಗಿ ಅವಳು ವಿಚಾರ ಮಾಡ್ತಾಳೆ, ಸ್ವಲ್ಪ ಸಮಯ ಆದರೂ ತವರು ಮನೆಗೆ ಹೋಗಿ ತಂಪಾಗಿ ಇದ್ದು ಬರೋಣ ಅಂತ ಅನಿಸ್ತು. ಬಿಸಿಲಲ್ಲಿ ಓಡಾಡುವವರಿಗೆ ಒಂದು ಮರ ಸಿಕ್ಕರೆ ಸಾಕು, ನೆರಳಲ್ಲಿ ನಿಂತು ಬಿಡ್ತಾರೆ ಸ್ವಲ್ಪ ಹೊತ್ತು. ಹಾಗೆ ತವರು ಮನೆಗೆ ಹೋಗಿ ತಂಪಾಗಿರೋಣ ಅಂತ ವಿಚಾರ ಬಂತು. ಆದರೆ ಗಂಡನ ಹತ್ರ ಹೇಗೆ ಹೇಳೋದು? ವಿವಸ್ವಂತನ ಹತ್ರ ನಿಮ್ಮ ಜೊತೆಗೆ ಸಂಸಾರ ಮಾಡಿ ನನಗೆ ಬಹಳ ತಾಪ ಆಗಿದೆ, ಅದರಿಂದ ನಾನು ತವರು ಮನೆಗೆ ಹೋಗ್ತೇನೆ ಅಂತ ಹೇಳಿದರೆ ಇದು ಸೌಜನ್ಯ ಅಲ್ಲ. ಆಗಿದ್ದರೂ ಹೇಳಬಾರ್ದು, ಹಾಗೆಲ್ಲ ಧರ್ಮ ಅಲ್ಲ. ಅದಕ್ಕೆ ಅವಳೊಂದು ಉಪಾಯ ಮಾಡಿದ್ಲು ಸಂಜ್ಞಾದೇವಿ. ತನ್ನಂತೆ ಇರತಕ್ಕಂಥ ಒಂದು ಪ್ರತಿಕೃತಿಯನ್ನು ತಯಾರು ಮಾಡಿದ್ಲು, ಒಂದು ಗೊಂಬೆ ತಯಾರು ಮಾಡಿದ್ಲು. ಅದಕ್ಕೆ ಜೀವಕಳೆ ತುಂಬಿದ್ಲು. ಆ ಪ್ರತಿಕೃತಿಗೆ, ಗೊಂಬೆಗೆ ಜೀವಕಳೆ ತುಂಬಿದ್ಲು. ಸಂಜ್ಞಾದೇವಿ ಅಷ್ಟೇ ಎತ್ತರ, ಸಂಜ್ಞಾದೇವಿ ಹಾಗೆ ಇತ್ತು ಆ ಗೊಂಬೆ. ಜೀವಕಳೆ ಬಂತು. ಆಮೇಲೆ ಸಂಜ್ಞಾದೇವಿ ಹೇಳಿದ್ಲು, ಸೂರ್ಯನ ಜೊತೆಗೆ ಸಂಸಾರ ಮಾಡಿಕೊಂಡಿರಲಿಕ್ಕೆ ಬಹಳ ತಾಪ ಆಗ್ತಾ ಇದೆ ನನಗೆ. ಬಿಸಿಲು ಪ್ರಖರ ಕಿರಣ ತಡ್ಕೊಳ್ಳಿಕ್ಕಾಗೋದಿಲ್ಲ. ಸ್ವಲ್ಪ ಕಾಲ ತವರು ಮನೆಗೆ ಹೋಗಿ ಬರ್ತೇನೆ, ಆದರೆ ಸೂರ್ಯನಿಗೆ ಹೇಳಿ ಹೋಗೋ ಹಾಗಿಲ್ಲ. ಏನು ಅಂತ ಹೇಳಬೇಕು? ನಿಮ್ಮ ಹತ್ರ ತಾಪ ಆಯಿತು ನನಗೆ ಅಂತ ಹೇಳೋದು ಸರಿಯಲ್ಲ. ಆದ್ದರಿಂದ ನಾನು ಗಂಡನಿಗೆ ಹೇಳದೆ ಕೇಳದೆ ನಾನು ತವರು ಮನೆಗೆ ಹೋಗ್ತೇನೆ, ನೀನು ನನ್ನ ಜಾಗದಲ್ಲಿ ನೀನಿರು ಅಂತಂದು. ನನ್ನ ಜಾಗದಲ್ಲಿ ನೀನಿರು. ನನ್ನ 3 ಮಕ್ಕಳಿದ್ದಾವೆ, ಸಣ್ಣ ಸಣ್ಣ ಮಕ್ಕಳು, ಅವುಗಳನ್ನು ನೋಡಿಕೊಂಡು ಅವುಗಳನ್ನು ಬೆಳೆಸ್ತಾ ನೀನು ನನ್ನ ಜಾಗದಲ್ಲಿ ಇದ್ದುಬಿಡು ಅಂತ ಹೀಗೆ ಹೇಳಿ ಆ ಶ್ರಾದ್ದದೇವ, ಯಮ ಮತ್ತು ಯಮುನೆ 3 ಜನರನ್ನು ಅವಳಿಗೆ ಕೊಟ್ಟಳು. ಅವಳ ಹೆಸರು ಛಾಯಾ ಅಂತ ಹೆಸರು. ಛಾಯಾ ಅಂದರೆ ನೆರಳು, ನಮ್ಮ ಹಾಗೆ ಇರ್ತದೆ ನೋಡಿ. ಸಂಜ್ಞಾದೇವಿ ಎಂತ ಇತ್ತು ಅದು ಅವಳು, ಅದಕ್ಕೆ ಛಾಯಾ ಅಂತ ಹೆಸರು ಬಂತು. ಆ ಛಾಯಾದೇವಿಯನ್ನು ಬಿಟ್ಟು ಸಂಜ್ಞಾದೇವಿ ಹೊರಡುವಾಗ ಹೇಳಿದಂತೆ ಛಾಯಾದೇವಿ, ನಾನು ಗುಟ್ಟಾಗೇ ಇರ್ತೀನಿ ನಿನ್ನ ಜಾಗದಲ್ಲಿ. ಸಂಜ್ಞಾದೇವಿನೇ ಅಂತಲೇ ಸೂರ್ಯನಿಗೆ ಭ್ರಮೆ ಬರಬೇಕು, ಆ ರೀತಿ ನಡ್ಕೋತೇನೆ.
ಆದರೆ ಯಾವತ್ತೂ ನಿನ್ನ ಗಂಡ ನನ್ನ ಮೇಲೆ ಕೈ ಮಾಡ್ತಾನೆ, ಹೊಡಿಲಿಕ್ಕೆ ಕೈ ಎತ್ತಿದರೆ, ತಲೆಮುಡಿಗೆ ಕೈ ಹಾಕಿದರೆ ಅವತ್ತು ಮಾತ್ರ ನಾನು ಎಲ್ಲ ಗುಟ್ಟು ರಟ್ಟು ಮಾಡಿ ಹೊರಟು ಬಿಡ್ತೇನೆ. ಅಲ್ಲಿಯವರೆಗೆ ನಾನು ಸುಮ್ಮನೆ ತಡ್ಕೊಂಡಿರ್ತೇನೆ ಅಂತ ಸಂಜ್ಞಾದೇವಿ ಹೇಳಿದ್ಲು. ಅಂಥ ಪ್ರಸಂಗ ಬರೋದಿಲ್ಲ, ನನ್ನ ಹಾಗೆ ನೀನು ನಟನೆ ಮಾಡ್ಕೊಂಡಿದ್ಬಿಡು, ಅವ್ರಿಗೆ ಇಷ್ಟಿಷ್ಟು ಹೊತ್ತಿಗೆ ಫಲಾಹಾರ ಮಾಡು, ಇಷ್ಟೊತ್ತಿಗೆ ಊಟ, ಇಂತಿಂಥ ಅಡುಗೆ ಮಾಡು ಎಲ್ಲ ಉಪದೇಶ ಮಾಡಿದ್ಲು. ಸಂದೇಹನೇ ಬರೋದಿಲ್ಲ, ಜಗಳ ಇಲ್ಲ, ಕೈ ಎತ್ತೋ ಪ್ರಶ್ನೆನೇ ಇಲ್ಲ, ಆ ರೀತಿ ನಡ್ಕುವಂತ ಉಪದೇಶ ಮಾಡಿ ಹೋದ್ಲು. 3 ಮಕ್ಕಳನ್ನು ಬಿಟ್ಟು ಹೋದ್ಲು. ವಿವಸ್ವಂತ ಅಂದರೆ ಸೂರ್ಯ ಛಾಯಾದೇವಿ ಜೊತೆಗೆ ಸಂಸಾರ ಪ್ರಾರಂಭ ಆಯಿತು. ಅವಳನ್ನು ತನ್ನ ಹೆಂಡತಿ ಸಂಜ್ಞಾದೇವಿ ಅಂತಲೇ ತಿಳ್ಕೊಂಡು ಹಾಗೇ ನಡ್ಕೊಂಡು ಹೋದ. ಗೊತ್ತೇ ಆಗಿಲ್ಲ ಸೂರ್ಯನಿಗೆ. ಛಾಯಾದೇವಿಯು ಅದೇ ರೀತಿ ಸಂಜ್ಞಾದೇವಿಯಂತೆ ನಾಟಕ ಮಾಡಿದ್ಲು. ಆ ಛಾಯಾದೇವಿಯಲ್ಲಿ 3 ಮಕ್ಕಳು ಹುಟ್ಟಿದರು. ಅಲ್ಲಿವರೆಗೂ ಗೊತ್ತಿಲ್ಲ ಪುಣ್ಯಾತ್ಮನಿಗೆ ಇವಳು ಯಾರು ಅಂತ. 3 ಮಕ್ಕಳು ಹುಟ್ಟಿದರು. ಒಬ್ಬನು ಸಾವರ್ಣಿ ಅಂತ ಒಬ್ಬ, ಶನೈಶ್ಚರ ಶನಿ, ಮಹಾತ್ಮನಾದ ಶನಿ, ಸಾವರ್ಣಿ, ಶನೈಶ್ಚರ, ತಪತಿ ಅಂತ ಇನ್ನೊಬ್ಬಳು. 3 ಮಕ್ಕಳು ಹುಟ್ಟಿದರು. ಸಂಜ್ಞಾದೇವಿಗೂ 3 ಮಕ್ಕಳು, ಶ್ರಾದ್ದದೇವ, ಯಮ, ಯಮುನೆ. ಯಮುನೆ ಆಮೇಲೆ ನದಿಯಾಗಿ ಹರಿತಾಳೆ. ಇಲ್ಲಿಯೂ ಅಷ್ಟೇ, 2 ಗಂಡು 1 ಹೆಣ್ಣು, ಸಾವರ್ಣಿ, ಶನೈಶ್ಚರ, ಆಮೇಲೆ ತಪತಿ. ತಪತಿ ನೋಡು ಕೂಡ ನದಿಯಾಗಿ ಹರಿತಾಳೆ ಆಮೇಲೆ. ಹೀಗೆ ಸೂರ್ಯನಿಗೆ ಛಾಯಾದೇವಿಯಲ್ಲಿ 3 ಮಕ್ಕಳು ಹುಟ್ಟಿದರು. ಅಲ್ಲಿಯವರೆಗೆ ಛಾಯಾದೇವಿ ಸರಿಯಾಗಿದ್ಲು. ತನ್ನ ಹೊಟ್ಟೆಯಲ್ಲಿ 3 ಮಕ್ಕಳು ಹುಟ್ಟಿದ ಮೇಲೆ ಅವಳ ಚರ್ಯೆ ಬದಲಾಯಿತು. ಪಕ್ಷಪಾತ ಮಾಡಲಿಕ್ಕೆ ಶುರು ಮಾಡಿದ್ಲು. ತನ್ನ ಮಕ್ಕಳಿಗೆ ವಿಶೇಷವಾದ ಆದರ. ಆ ಸಂಜ್ಞಾದೇವಿ 3 ಮಕ್ಕಳಿದ್ರಲ್ಲ, ಶ್ರಾದ್ದದೇವ, ಯಮ, ಯಮನೆ, ಅವ್ರನ್ನ ಕಂಡ್ರೆ ಸೇರ್ತಾ ಇದ್ದಿಲ್ಲ, ಅವ್ರನ್ನ ಕಂಡ್ರೆ ಸಿಡಿಮಿಡಿಗೊಳ್ಳೋದು, ಅವರಿಗೆ ಸರಿಯಾಗಿ ಉಪಚಾರ ಮಾಡಲಿಕ್ಕಿಲ್ಲ. ಈ ತನ್ನ 3 ಮಕ್ಕಳಿಗೆ ಮಾತ್ರ ಭಾರೀ ಪ್ರೀತಿ. ಹೀಗೆ ಶುರುವಾಯಿತು. ಸಹಜ, ತನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟೋ ತನಕ ಆ ಸಂಜ್ಞಾದೇವಿ ಮಕ್ಕಳನ್ನು ನೋಡಿಕೊಂಡ್ಲು. ತನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ ಮೇಲೆ ಅವಳ ಚರ್ಯೆ ಬದಲಾಯಿತು. ಅದು ಯಮನಿಗೆ ಗೊತ್ತಾಯಿತು. ಮೊದಲನೇ ಹೆಂಡತಿ ಮಗ ಯಮ, ಸಂಜ್ಞಾದೇವಿ ಮಗ. ಯಮನಿಗೆ ಗೊತ್ತಾಯಿತು, ಯಾಕೋ ನಮ್ಮ ತಾಯಿ ವ್ಯತ್ಯಾಸ ಮಾಡ್ತಾ ಇದ್ದಾಳೆ. ಆ 3 ಜನರಿಗೆ ಒಂದು ಉಪಚಾರ, ನಾವು 3 ಜನರಿಗೆ ಒಂದು ಉಪಚಾರ ಅಂತ ಹೇಳಿ ಒಂದು ಸಲ ಮಾತಿಗಿಳಿದ. ಯಾಕೆ ಪಕ್ಷಪಾತ ಮಾಡ್ತಾ ಇದ್ದಿ ಅಂತ ಮಾತಿಗಿಳಿದ. ಪರಸ್ಪರ ಮಾತು ಬೆಳೆದು 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 ವಿಕೋಪಕ್ಕೆ ಹೋಯಿತು. ಅವಳು ಏನೂ ಬಾಯಿ ಬಿಡ್ತಾ ಇಲ್ಲ, ಸುಮ್ಮನೆ ನಗ್ತಾ ಇದ್ದಾಳೆ. ಸೂರ್ಯನಿಗೆ ಸಿಟ್ಟು ಬಂತು. ಪಕ್ಷಪಾತ ಮಾಡಿದ್ದು ಹೌದು, ಯಾಕೆ ಮಾಡ್ತಾ ಇದ್ದಿ ಏನು ಅಂತ ಕೇಳಿದರೆ ಉತ್ತರ ಕೊಡ್ತಾ ಇಲ್ಲ. ಸಿಟ್ಟು ಬಂತು ಸೂರ್ಯನಿಗೆ. ತಲೆ ಕೂದಲು ಹಿಡಿದು ಜಗ್ಗಾಡಿ ಬಿಡ್ತೇನೆ 2 ಏಟು ಅಂತ ಎಳೆದಾಡಿದ. ಆವಾಗ ಸಂಜ್ಞಾದೇವಿ, ಇವಳು ಛಾಯಾದೇವಿ ಎಲ್ಲ ವೃತ್ತ ಅಂತ ಹೇಳಿಬಿಟ್ಟು, ಈ 3 ಜನ ನನ್ನ ಮಕ್ಕಳೇ ಅಲ್ಲ, ಅವರು ಸಂಜ್ಞಾದೇವಿ ಮಕ್ಕಳು. ಈ 3 ಜನ ಮಾತ್ರ ನನ್ನ ಮಕ್ಕಳು. ನಾನು ಸಂಜ್ಞಾದೇವಿ ಅಲ್ಲ, ನಾನು ಛಾಯಾದೇವಿ. ನನ್ನನ್ನು ಸೃಷ್ಟಿ ಮಾಡಿ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ನಿನ್ನ ಮೊದಲನೇ ಹೆಂಡತಿ. ನಿನ್ನ ತಾಪ ತಡಿಲಾರದೆ ಹೋಗಿದ್ದಾಳೆ. ಆದ್ದರಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಈ 3 ಜನ ನನಗೆ ಪ್ರೀತಿ ಸಹಜವಾಗಿ ಬರ್ತಾ ಇದೆ. ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಹೀಗೆ ಎಲ್ಲ ಗುಟ್ಟು ಹೇಳಿಬಿಟ್ಲು. ಆಗ ಸೂರ್ಯ ತಿದ್ದುಕೊಂಡ. ಅದು ಅವನ ಸೌಜನ್ಯ. ಹೌದು, ನಂದೇ ತಪ್ಪು. ನಾನು ಇಷ್ಟು ತಾಪ ಉಂಟು ಮಾಡಿದರೆ ಹೆಣ್ಣು ಮಕ್ಕಳು ಹೇಗೆ ಸಹಿಸಿಕೊಂಡಿರಬಹುದು? ತವ್ರ ಮನೆಗೆ ಓಡಿ ಹೋಗ್ತಾರೆ ಗ್ಯಾರಂಟಿ. ಇಷ್ಟು ತಾಪ ನಾನು ಕೊಡಬಾರ್ದಾಗಿತ್ತು. ಆದರೆ ಅಷ್ಟು ಬಿಸಿಲಿದ್ದೇ ಇದೆ, ಸಹಜವಾಗಿ ಅಷ್ಟು ಬಿಸಿಲಿದೆ ಸೂರ್ಯನ ಹತ್ರ. ಅಂಥ ಉಷ್ಣಕಿರಣ. ಅದಕ್ಕೆ ಸೂರ್ಯ ತನ್ನ ಬಿಂಬವನ್ನು, ಸೂರ್ಯಮಂಡಲವನ್ನು, ಸೂರ್ಯಬಿಂಬವನ್ನು ಸಾಣೆಗೆ ಹಿಡಿದು ಅದರ ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಂಡಂತೆ. ಈಗಿರೋ ಸೂರ್ಯ ತೀಕ್ಷ್ಣತೆ ಕಡಿಮೆ ಮಾಡಿಕೊಂಡು ಸೂರ್ಯ. ಆವಾಗ ಹೇಗಿದ್ನೋ ಗೊತ್ತಿಲ್ಲ, ಎಷ್ಟು ಟೆಂಪ್ರೇಚರ್ ಇತ್ತೋ ಏನೋ ಗೊತ್ತಿಲ್ಲ. ಈಗಂತೂ ಸೌಮ್ಯ ರೂಪ ತಾಳಿದ ಸೂರ್ಯ ನಾವು ನೋಡ್ತಾ ಇರೋದು. ಈ ರೀತಿ ತನ್ನ ಬಿಂಬವನ್ನು ಸಾಣೆಗೆ ಹಿಡಿದು ತೀವ್ರತೆ ಕಡಿಮೆ ಮಾಡಿಕೊಂಡು ತನ್ನ ಮೊದಲನೇ ಹೆಂಡತಿನ ಕರ್ಕೊಂಡು ಬರ್ತೇನೆ ಅಂತ ಮಾವನ ಮನೆಗೆ ಹೋದ. ಈ 6 ಜನ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಮಾವನ ಮನೆಗೆ ಹೋದ. ಅಲ್ಲಿ ಹೋದರೆ ಅಲ್ಲಿ ಸಂಜ್ಞಾದೇವಿ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಈ ಸಂಜ್ಞಾದೇವಿ ತವ್ರ ಮನೆಗೆ ಅಂತ ಹೋದ್ಲಲ್ಲ, ಛಾಯಾದೇವಿನ ಸೃಷ್ಟಿ ಮಾಡಿ ಹೋದಾಗ ಆ ಸಂಜ್ಞಾದೇವಿ ಅಪ್ಪ ಕೇಳಿದ್ನಂತೆ, ಮಗಳೇ ಒಬ್ಬಳೇ ಬಂದಿದೆಯಲ್ಲ, ಗಂಡನ ಕರ್ಕೊಂಡು ಬರಲಿಲ್ಲ ಯಾಕೆ ಅಂತ ಕೇಳಿದೆ. ಅಳಿಯ ಬರಲಿಲ್ಲ, ನೀನು ಒಬ್ಬಳೇ ಬಂದಿದೆಯಲ್ಲ ಅಂತ. ಇಲ್ಲ, ಅವರು ಬರೋ ಹಾಗಿಲ್ಲ, ಕೇಳದೆ ಓಡಿ ಬಂದಿದ್ದೀನಿ ಅಂದವಳು. ಇದೇನಿದು ಹೀಗ್ಯಾಕೆ ಮಾಡಿದೆ ಅಂತಂದರೆ, ಅವ್ರ ತಾಪ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ, ಬಹಳ ಉಷ್ಣಕಿರಣ, ಆ ತಾಪ ತಡಿಲಾರದೆ ನಾನು ಹಾಗೇ ಬಂದಿದ್ದೇನೆ, ಕೇಳದೆ ಬಂದುಬಿಟ್ಟೆ ಅಂತ ಎಲ್ಲ ಸುಳ್ಳು ಹೇಳಿದ್ದು, ಇದ್ದದ್ದನ್ನು ಹೇಳಿದ್ದು. ಆಗ ತಂದೆ ಹೇಳ್ತಾನೆ, ನೀ ಮಾಡಿದ ತಪ್ಪಾಯಿತು ಅಂತಂದಂತೆ. ದೊಡ್ಡ ತಪ್ಪು ಮಾಡಿಬಿಟ್ಟು ನೀನು. ಅವನು ತಾಪ ಕೊಡಲಿ ಅಥವಾ ರೋಗಿಷ್ಠನಾಗಲಿ ಬಡವನಾಗಲಿ, ಒಂದು ಸಲ ನಾನು ಮದುವೆ ಮಾಡಿಕೊಟ್ಟ ಮೇಲೆ ಎಂಥ ಪ್ರಸಂಗ ಬಂದರೂ ನೀನು ಅವನ ಹೆಂಡತಿನೇ ಅಲ್ಲೇ ಇರಬೇಕಾಗಿತ್ತು. ಇದು ನಮ್ಮ ಧರ್ಮ, ಇದು ಶಾಸ್ತ್ರೋಕ್ತವಾದ ಧರ್ಮ.
ಅಲ್ಲಿ ತಾಪ ಆಯಿತು, ನನ್ನ ಕಿರಿಕಿರಿ ಆಯಿತು, ಅವ್ರಿಗೆ ಸಂಬಳ ಸಾಕಾಗಲಿಲ್ಲ ಅಥವಾ ರೋಗ ಬಂತು, ಏನೋ ನೆಪ ಹೇಳ್ಕೊಂಡು ವಾಪಸ್ ಬರೋದು ಧರ್ಮ ಅಲ್ಲ. ಸಕೃತ್ ಕನ್ಯಾ ಪ್ರದೀಯತೆ ಅಂತ. ಕನ್ಯಾದಾನ ಒಂದು ಸಲ, ಮತ್ತೊಂದು ಸಲ ಮಾಡೋ ಹಾಗಿಲ್ಲ ನಿನ್ನನ್ನು ಇನ್ನೊಬ್ಬರಿಗೆ. ಯಾರಿಗೆ ಕೊಟ್ಟಿರ್ತೀವೋ ಹಣೆ ಬರ ಇದ್ದ ಹಾಗೆ ಹೊಂದಿಕೊಂಡಿರಬೇಕು. ನಾನು ನಿನ್ನನ್ನು ಮನೆ ಒಳಗೆ ಸೇರಿಸೋದಿಲ್ಲ ಅಂದುಬಿಟ್ಟ ತಂದೆ. ಈ ರೀತಿ ಗಂಡನಿಗೆ ಹೇಳದೆ ಕೇಳದೆ ಬಂದದ್ರಿಂದ, ಅಥವಾ ತಾಪ ಆಯಿತು ಅಂತ ಹೇಳಿ ಇಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ ಮನೆಯಲ್ಲಿ. ನಾನು ಒಂದು ಸಲ ಮದುವೆ ಮಾಡಿಕೊಟ್ಟೆ ಹೆಣ್ಣನ್ನು ನಮ್ಮನೆಯಲ್ಲೇ ನಾನು ಇಟ್ಕೊಂಡ್ರೆ ನಿನ್ನ ಗತಿ ಏನು? ಅದರಿಂದ ನೀನು ಅಲ್ಲೇ ಹೋಗು, ನಾನು ಒಳಗೆ ಸೇರಿಸೋದಿಲ್ಲ. ಬನ್ನಿ, ಇಬ್ಬರು ಬನ್ನಿ, ಸೌಹಾರ್ದದಿಂದ 4 ದಿವಸ ಇದ್ದು ಹೋಗ್ರಿ. ತಾಪ ಆಯಿತು ಅಂತ ಬಂದು ಇಲ್ಲೇ ಠಾಣೆ ಹೊಡಿದ್ರೆ ಇದು ಸರಿಯಲ್ಲ ಅಂದ್ಬಿಟ್ಟ. ಆಗ ಸಂಜ್ಞಾದೇವಿ ವಿಚಾರ ಮಾಡಿದ್ದು, ಅಲ್ಲಿ ಹೋಗಲಿಕ್ಕೆ ಮನಸ್ಸಿಲ್ಲ. ಛಾಯಾದೇವಿಯನ್ನು ಸೃಷ್ಟಿ ಮಾಡಿ ಬಂದಿದ್ದಾಳೆ, ಇಲ್ಲಿ ಅಪ್ಪ ಮನೆಗೆ ಸೇರಿಸ್ತಾ ಇಲ್ಲ, ಏನು ಮಾಡೋದು? ಸ್ವತಂತ್ರವಾಗಿ ಎಲ್ಲಿಯಾದರೂ ಇರೋಣ ಅಂತಂದರೆ ಹೆಣ್ಣುಮಕ್ಕಳು ಒಬ್ಬಂಟಿಗರಾಗಿ ಸ್ವತಂತ್ರವಾಗಿ ಇರ್ಕೂಡ್ದು ಅಂದ್ರೇನು? 4 ಜನ ದುಷ್ಟರಿರ್ತಾರೆ, ದೃಷ್ಟಿ ಹಾಕ್ತಾರೆ, ಏನೇನೋ ಆಪತ್ತುಗಳು ಬರ್ತದೆ. ಬಾಲ್ಯದಲ್ಲಿ ತಂದೆ ರಕ್ಷಣೆದಲ್ಲಿರಬೇಕು ಹೆಣ್ಣುಮಕ್ಕಳು. ಪಿತಾ ರಕ್ಷತಿ ಕೌಮಾರೆ, ಭರ್ತ ರಕ್ಷತಿ ಯೌವನೆ, ತಾರುಣ್ಯದಲ್ಲಿ ಗಂಡನ ರಕ್ಷಣೆಯಲ್ಲಿರಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿರಬೇಕು. ಸ್ವತಂತ್ರವಾಗಿ ನಾನೊಬ್ಬಳೇ ಬದುಕೊಂಡಿರ್ತೇನೆ ಅಂತ ಹೆಣ್ಣುಮಕ್ಕಳಿರೋ ಕ್ರಮ ಇಲ್ಲ. ಬಹಳ ಕಠಿಣ ಕಾಲ, ದುಷ್ಟಕಾಲ ಬರ್ತದೆ. ಅದರಿಂದ ಸಂಜ್ಞಾದೇವಿ ವಿಚಾರ ಮಾಡಿದ್ಲು, ನಾನು ಒಬ್ಬಳೇ ಸ್ವತಂತ್ರವಾಗಿದ್ದುಬಿಟ್ರೆ ಏನಾದರೂ ಅನಾಹುತ ಪ್ರಮಾದಗಳಾಗುವ ಸಂಭವ ಉಂಟು, ಅದಕ್ಕೋಸ್ಕರ ನನ್ನ ರೂಪವನ್ನೇ ಬದಲಾಯಿಸ್ಕೊಳ್ತೇನೆ ಅಂತ ಮಾಡಿಕೊಂಡು ತನ್ನ ರೂಪವನ್ನು ಬದಲಾಯಿಸಿಕೊಂಡು ಕುದುರೆ ಆದವಳು, ಹೆಣ್ಣು ಕುದುರೆ ಆಗಿಬಿಟ್ಲು. ಹೆಣ್ಣು ಮಗಳಾಗಿದ್ದವಳು ಹೆಣ್ಣು ಕುದುರೆಯಾಗಿ ಭಾರತ ಖಂಡದ ಉತ್ತರದಲ್ಲಿ ಉತ್ತರ ಕುರುಖಂಡ ಅಂತಿದೆ, ಆ ಉತ್ತರ ಕುರುಖಂಡಕ್ಕೆ ಹೋಗಿ ಅಲ್ಲಿ ಯಾವುದೋ ಒಂದು ಮೈದಾನದಲ್ಲಿ ಹುಲ್ಲು ತಿಂತ ಇದ್ದು ಬಿಟ್ಟಿದ್ದಾರೆ. ಇದಿಷ್ಟು ನಡೆದದ್ದು. ಈ ಸೂರ್ಯ ತನ್ನ ತಪ್ಪು ಅರಿವಾಗಿ ಅದನ್ನು ತಿದ್ದುಕೊಂಡು ಸೌಮ್ಯ ರೂಪ ತಾಳಿ ಸಂಜ್ಞಾದೇವಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಮನೆಗೆ ಬಂದರೆ ಇಲ್ಲಿಲ್ವೇ ಇಲ್ಲ ಅವಳು. ಅವರಪ್ಪ ಹೇಳಿದೆ, ನಾನು ಅವಳನ್ನು ಅವತ್ತೇ ಕಳಿಸಿದ್ದೀನಲ್ಲ ನಿನ್ನ ಹತ್ರ ಅಂತ. ಕೊನೆಗೆ ಸೂರ್ಯ ತನ್ನ ಜವಾಬ್ದಾರಿ ಇದು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದ. ಇಡೀ 9 ಖಂಡ ಜಂಬೂದ್ವೀಪ ಪೂರ್ತಿ ಹುಡುಕಿದ್ನಂತೆ. ಜಂಬೂದ್ವೀಪ ಪೂರ್ತಿ ಹುಡುಕಿ ಕೊನೆಗೆ ಉತ್ತರ ಕುರುಖಂಡಕ್ಕೆ ಹೋದಾಗ ಆ ಉತ್ತರ ಕುರುಖಂಡದ ಒಂದು ಮೈದಾನದಲ್ಲಿ ಒಂದು ಹೆಣ್ಣು ಕುದುರೆ ಹುಲ್ಲು ತಿಂತಾ ಇದ್ದದ್ದನ್ನು ನೋಡಿದ. ಆವಾಗ ಗೊತ್ತಾಯ್ತು, ಇದು ನನ್ನ ಹೆಂಡತಿ ಅಂತ ಗೊತ್ತಾಯ್ತು. ಅಷ್ಟು ದಿವಸದ ಸಂಸಾರ ಪರಿಚಯ ಇದ್ದೇ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಆ ಪರಿಚಯದಿಂದ ಗುರುತು ಸಿಕ್ತು, ಇವನು ಗಂಡು ಕುದುರೆ ಆದ. ಈ ರೂಪದಿಂದ ಹೋದ್ರೆ ಉಪಯೋಗ ಇಲ್ಲ ಅಂತ ಸೂರ್ಯ ಗಂಡು ಕುದುರೆ ಆದ. ಆ ಸಂಜ್ಞಾದೇವಿ ಹೆಣ್ಣು ಕುದುರೆ ಆಗಿದ್ಲು, ಇವನು ಗಂಡು ಕುದುರೆಯಾಗಿ ಹೋದ ಮೇಲೆ ಅವಳಿಗೂ ಕೂಡ ಗುರುತು ಸಿಕ್ತು. ಪರಸ್ಪರ ಅಲ್ಲಿ ಸೇರಿದರು, ಅವರಿಗೆ ಅನುರಾಗ ಉಂಟಾಯಿತು, ಪ್ರೀತಿ ಉಂಟಾಯಿತು. ಆವಾಗ ಹುಟ್ಟಿದಂಥ ಮಕ್ಕಳಿಬ್ಬರು, ಅವರೇ ಅಶ್ವಿನಿ ಕುಮಾರರು. ನಾಸತ್ಯ ದಸರಾ ಅಂತ ಇಬ್ಬರು ಮಕ್ಕಳು ಹುಟ್ಟಿದರು. ಅಶ್ವಿನಿ ಅಂತಂದರೆ ಹೆಣ್ಣು ಕುದುರೆ ಅಂತ ಅರ್ಥ. ಅಲ್ಲಿದ್ದ ಆ ಹೆಣ್ಣು ಕುದುರೆಯಿಂದ ಹುಟ್ಟಿದ್ರಿಂದ ಅಶ್ವಿನಿ ಕುಮಾರರು ಅಂತ ಪ್ರಸಿದ್ಧರಾಗಿ ಜಗತ್ತಿನ ವೈದ್ಯರಾದರು. ಇದು ಸೂರ್ಯವಂಶದ ರಾಜರ ಮೂಲ ಪುರುಷನಾದಂಥ ಸೂರ್ಯನ ಕಥೆ ಇದು. ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗನೇ ಸೂರ್ಯ. ಹೀಗೆ ಸೂರ್ಯನಿಗೆ 8 ಜನ ಮಕ್ಕಳು ಹುಟ್ಟಿದರು. ಸಂಜ್ಞಾದೇವಿಯಲ್ಲಿ 3, ಶ್ರಾದ್ದದೇವ, ಯಮನೆ. ಆ ಶ್ರಾದ್ದದೇವನನ್ನೇ ವೈವಸ್ವತ ಮನು ಅಂತ ಕರೆಯೋದು. ಈ ಮನ್ವಂತರ ಇದೆಯಲ್ಲ, 71 ಮಹಾಯುಗ ಈಗ ನಡೀತಾ ಇರೋ ಕಾಲ, 7ನೇ ಮನ್ವಂತರ. ಈ ಕಾಲ ಪೂರ್ತಿ ಅವನೇ ಅಧಿಪತಿ ಶ್ರಾದ್ದದೇವ. ಅವನು ವಿವಸ್ವಂತನ ಮಗ, ಆದ್ದರಿಂದ ವೈವಸ್ವತ ಅಂತ ಅವನಿಗೆ ಹೆಸರು. ಮನು ಅನ್ನೋದೊಂದು ಪದವಿ. 71 ಮಹಾಯುಗಗಳ ತನಕ ಯಾರು ಪ್ರಪಂಚದಲ್ಲಿ ಧರ್ಮ ಕಾರ್ಯ ನೋಡ್ಕೋತಾರೆ ಅವರಿಗೆ ಮನುಗಳು ಅಂತ ಕರೀತಾರೆ. ವೈವಸ್ವತ ಮನು ಅಂತ ಪ್ರಸಿದ್ಧನಾದ, ಅದೇ ಹೆಸರೇ ರೂಢಿಗೆ ಬಂತು. ಅವನ ಹೆಸರು ಮಾತ್ರ ಶ್ರಾದ್ದದೇವ. ಇವರೆಲ್ಲ ಸೂರ್ಯನ ಮೊದಲನೇ ಹೆಂಡತಿ ಮಕ್ಕಳು. ಎರಡನೇವಳಲ್ಲಿ ಛಾಯಾದೇವಿಯಲ್ಲಿ ಸಾವರ್ಣಿ, ಅವನು ಮುಂದಿನ 8ನೇ ಮನ್ವಂತರದ ಮನು ಆಗ್ತಾನೆ ಸಾವರ್ಣಿ. ಇನ್ನೊಬ್ಬ ಶನೈಶ್ಚರ, ಅವನು ಗ್ರಹ ಆಗ್ತಾನೆ, ಶನಿಗ್ರಹ. ಆಮೇಲೆ ತಪತಿ ನದಿಯಾಗಿ ಹರಿತಾಳೆ. ಇಬ್ಬರು ಹೆಣ್ಣು ಕುದುರೆ ರೂಪದಲ್ಲಿದ್ದಾಗ ಹುಟ್ಟಿದವರು ಅಶ್ವಿನಿ ಕುಮಾರು. ಹೀಗೆ 8 ಜನ ಮಕ್ಕಳು. ಇಷ್ಟು ಹೇಳಿದಾಗ ವೈಶಂಪಾಯನರನ್ನು ಜನಮೇಜಯ ಕೇಳ್ತಾನೆ, ಈ ಮನ್ವಂತರದ ಅಧಿಪತಿ ಶ್ರಾದ್ದದೇವ ಅಂತ ಹೆಸರು ಪಡೆದಿದ್ದಾನೆ, ಅವನಿಗೂ ಶ್ರಾದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅವನಿಗೆ ಯಾಕೆ ಶ್ರಾದ್ದದೇವ ಅಂತ ಹೆಸರಿಟ್ಟರು? ಶ್ರಾದ್ದದ ದೇವ ಅಂತ ಅರ್ಥ. ಶ್ರಾದ್ದಕ್ಕೂ ಅವನಿಗೂ ಏನು ಸಂಬಂಧ? ಶ್ರಾದ್ದ ಅಂತ ಬಂದದ್ರಿಂದ ಪಿತೃದೇವತೆಗಳು ಅಂದರೆ ಯಾರು? ಆ ಪಿತೃದೇವತೆಗಳ ವಂಶಾವಳಿಯನ್ನು ಹೇಳ್ರಿ. ಅವ್ರು ಯಾವ ವಂಶದಲ್ಲಿ ಬರ್ತಾರೆ ಪಿತೃದೇವತೆಗಳು?
ನಮ್ಮ ಅಗಲಿ ಹೋದ ಪಿತೃಗಳು ಅವರಂತೂ ಪಿತೃಗಳಷ್ಟೇ, ಪಿತೃದೇವತೆಗಳಲ್ಲ ಅವರು. ನಮ್ಮನ್ನು ಹಡೆದ ತಂದೆ ತಾಯಿಗಳು ನಮ್ಮನ್ನು ಅಗಲಿ ಹೋಗಿರ್ತಾರಲ್ಲ, ಅವರು ಬರೀ ಪಿತೃಗಳು. ಪಿತೃದೇವತೆ ಅಂತ ಅವ್ರನ್ನ ಕರೆಯೋದಿಲ್ಲ, ಅವರು ದೇವತೆಗಳಾಗಿರೋದಿಲ್ಲ. ಹಾಗಾದರೆ ಪಿತೃದೇವತೆಗಳು ಅಂದರೆ ಯಾರು? ಅವರಿಗೆ ಶ್ರಾದ್ದ ಮಾಡೋದು ಅಂದರೆ ಏನು? ಅದರ ವಿಧಿವಿಧಾನ ಏನು? ಅದನ್ನೆಲ್ಲ ಹೇಳ್ರಿ ಅಂತ ಕೇಳಿದಾಗ ವೈಶಂಪಾಯನರು ಪಿತೃಕಲ್ಪ ಅಂತ ಹರಿವಂಶದಲ್ಲಿ ಅದನ್ನು ಪ್ರಾರಂಭ ಮಾಡಿದರು. ಈ ಪಿತೃಗಳ ಚರಿತ್ರೆ, ಪಿತೃಗಳ ವಂಶವನ್ನು ವಿಸ್ತಾರವಾಗಿ ಹೇಳ್ತಾರೆ. ಯಾಕೆಂದರೆ ಆ ಪಿತೃಗಳ ಅನುಗ್ರಹದಿಂದಲೇ ವಂಶವೃಕ್ಷ ಬೆಳೆಯೋದು. ವಂಶ ದೀರ್ಘವಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ರೀತಿ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದಿನ ಪಿತೃಗಳ ಆಶೀರ್ವಾದ ಬೇಕು. ಅದಕ್ಕೋಸ್ಕರ ಆ ಪಿತೃಕಲ್ಪ ಪ್ರಾರಂಭ ಆಯಿತು. ಪಿತೃದೇವತೆಗಳು ಯಾರು ಅಂತಂದರೆ, ಚತುರ್ಮುಖ ಬ್ರಹ್ಮದೇವರು ಕೆಲವು ಮಕ್ಕಳನ್ನು ಸೃಷ್ಟಿ ಮಾಡಿದ್ರಂತೆ. ತಮ್ಮ ಮಕ್ಕಳನ್ನು ಸೃಷ್ಟಿ ಮಾಡಿ ಮಕ್ಕಳನ್ನು ಪಡೆದು ಅವರಿಗೆ ಆಜ್ಞೆ ಮಾಡಿದರು, ಭಗವಂತನ ಪೂಜೆ ಮಾಡಿಕೊಂಡಿರ್ರಿ ನೀವು ಅಂತ. ಜಗಜ್ಜನ್ಮಾಧಿಕಾರಣ ಪರಮಾತ್ಮ ಅವನ ಪೂಜೆಯನ್ನು ನಡೆಸ್ಕೊಂಡಿರ್ರಿ ಅಂತ ಅವರಿಗೆ ಆಜ್ಞೆ ಮಾಡಿದರು. ಆ ಮಕ್ಕಳು, ಬ್ರಹ್ಮದೇವರ ಮಕ್ಕಳು, ತಾವು ಭಗವಂತನ ಪೂಜೆ ಮಾಡೋದನ್ನು ಬಿಟ್ಟು ಬ್ರಹ್ಮದೇವರ ಮಾತು ಮೀರಿ ಸ್ವಾರ್ಥಪರಾಯಣರಾದರು. ತಮ್ಮನ್ನು ತಾವು ಪೂಜೆ ಮಾಡಿಕೊಂಡ್ರಷ್ಟೆ. ತಾವು ಚೆನ್ನಾಗಿ ಸ್ನಾನ ಮಾಡಿದರು, ಶೃಂಗಾರ ಮಾಡಿಕೊಂಡ್ರು, ಅಲಂಕಾರ ಮಾಡಿಕೊಂಡ್ರು, ದೇವರಿಗೆ ಅಭಿಷೇಕನೇ ಇಲ್ಲ. ಆ ರೀತಿ ತಮ್ಮನ್ನು ತಾವು ಪೂಜೆ ಮಾಡಿಕೊಂಡು ಸ್ವಾರ್ಥಪರಾಯಣರಾದರು. ಇದನ್ನು ನೋಡಿ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಪರಮಾತ್ಮನ ಆರಾಧನೆ ಮಾಡಿರಿ ಅಂತ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದರೆ ನೀವು ಸ್ವಾರ್ಥಪರಾಯಣರಾಗಿದ್ದೀರಿ, ಆದ್ದರಿಂದ ನಿಮ್ಮ ಜ್ಞಾನವೇ ನಾಶ ಆಗಲಿ ಅಂತ ಶಾಪ ಕೊಟ್ಟರು. ಎಲ್ಲ ಜ್ಞಾನ ಹೋಗಿ ಕಲ್ಲಾದ ಹಾಗೆ ಆಯ್ತು ಅವರ ತಲೆ. ಆಮೇಲೆ ಬ್ರಹ್ಮದೇವರ ಹತ್ರ ಪುನಃ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾರೆ, ಭಗವಂತನ ತತ್ವಜ್ಞಾನ ಎಲ್ಲ ಲೋಪ ಆಗಿ ಹೋಯಿತು ನಿಮ್ಮ ಶಾಪದಿಂದ ಅಂತ ಪಶ್ಚಾತ್ತಾಪ ಪಟ್ಟು ಈಗ ಪುನಃ ಜ್ಞಾನ ಬರಬೇಕಾದ್ರೆ ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವರು ಹೇಳಿದರು, ನಿಮ್ಮ ಮಕ್ಕಳಿದ್ದಾರಲ್ಲ ಅವ್ರ ಹತ್ರ ಪಾಠ ಹೇಳಿಸ್ಕೊಳ್ರಿ ಅಂದರು, ಅವರಿಂದ ಜ್ಞಾನ ಪಡೀರಿ ಅಂದರು. ಆಗ ಬ್ರಹ್ಮದೇವರ ಮಕ್ಕಳು ತಮ್ಮ ಮಕ್ಕಳ ಹತ್ರ ಬಂದು ನಮಗೆಲ್ಲ ಜ್ಞಾನ ಲೋಪ ಆಗಿದೆ, ನೀವು ನಮಗೆ ಉಪದೇಶ ಮಾಡಿರಿ ಅಂತ ತಮ್ಮ ಮಕ್ಕಳಿಂದ ಉಪದೇಶ ಪಡ್ಕೊಂಡ್ರು. ಆ ಮಕ್ಕಳು ಅಂದರೆ ಬ್ರಹ್ಮದೇವರ ಮೊಮ್ಮಕ್ಕಳು ಅವರ ತಂದೆಗಳಿಗೆ ಎಲ್ಲ ಉಪದೇಶ ಮಾಡಿ ಕೊಟ್ಟು ಕಳಿಸುವಾಗ ಮಕ್ಕಳೇ ಹೋಗಿ ಬರ್ರಿ ಅಂದ್ರಂತೆ. ಇದು ನೋಡಿ ಹೇಗಿದೆ. ಅಲ್ಲಿ ನಿಜವಾಗೂ ಅಪ್ಪಂದರು ಏನೋ ಕಾರಣದಿಂದ ಜ್ಞಾನ ನಾಶ ಆಯಿತು ಅಂತ ಮಗನನ್ನು ಒಂದು ಮಾತು ಕೇಳಿದರೆ, ಉಪದೇಶ ಮಾಡು ಅಂತ ಕೇಳಿದರೆ ಉಪದೇಶ ಮಾಡಿದ್ದಲ್ಲದೆ ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ರಂತೆ. ಮಕ್ಕಳೇ ಅಂತ ಹೇಳಿದ್ರಿಂದ ಇವರಿಗೆ ಬೇಜಾರಾಯಿತು. ಬ್ರಹ್ಮದೇವರ ಹತ್ರ ಬಂದು ಹೇಳ್ತಾರೆ, ನಮ್ಮ ಮಕ್ಕಳು ನಮಗೆ ಜ್ಞಾನವನ್ನೇನೋ ಕೊಟ್ಟರು, ಆದರೆ ನಮ್ಮನ್ನೇ ಮಕ್ಕಳು ಅಂತ ಕರೆದುಬಿಟ್ರು, ಬಹಳ ಅವಮಾನ ಆಯಿತು ಅಂದ್ರಂತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅವಮಾನ ಪಡಬೇಡಿ, ಅವರು ನಿಮಗೆ ಪಿತೃಗಳು ಹೌದು ಅಂದರು. ನಿಮ್ಮ ಮಕ್ಕಳೇ, ನಿಮಗೆ ಪುತ್ರರೇ, ಆದರೂ ಪಿತೃಗಳು. ಯಾಕೆ ಅಂತಂದರೆ ಬರೇ ಹಡೆದವರು ಜನ್ಮ ಕೊಟ್ಟವರಷ್ಟೇ ಪಿತೃಗಳಲ್ಲ. ಜನ್ಮ ಕೊಟ್ಟವನೂ ಪಿತೃ ಉಪನಯನ ಮಾಡಿದವನೂ ಪಿತೃ ಆಗ್ತಾನೆ. ಒಂದು ವೇಳೆ ಜನ್ಮ ಕೊಟ್ಟರು, ಅವ್ರಿಗೆ ಉಪನಯನ ಮಾಡೋದ್ರೊಳಗೆ ಅವನು ಹೋಗಿಬಿಟ್ಟ ಅಂದರೆ ಇನ್ಯಾರೋ ಮಾಡ್ತಾರೆ, ಅವನು ಪಿತೃ. ಜ್ಯೇಷ್ಠ ಭ್ರಾತ, ಜ್ಯೇಷ್ಠ ಅಣ್ಣ, ಹಿರಿಯ ಅಣ್ಣ, ಅವನು ಪಿತೃ ಅಂತ ಅನಿಸ್ಕೊಳ್ತಾನೆ. ಪಂಚೈತೆ ಪಿತರ ಸ್ಮೃತಃ, ಪ್ರತಿಯೊಬ್ಬರಿಗೂ 5 ಮಂದಿ ಪಿತೃಗಳಿರ್ತಾರಂತೆ. ಒಂದು ಜನ್ಮ ಕೊಟ್ಟವರು, ಮತ್ತು ಉಪನಯನ ಮಾಡಿದವನು, ಅಥವಾ ಜನ್ಮ ಕೊಟ್ಟವರಿಗೆ ಅನ್ನ ಹಾಕಿ ಬದುಕಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಯಾರು ಅನ್ನ ಹಾಕ್ತಾರೋ ಅವರು, ಜನ್ಮ ಕೊಟ್ಟವರು, ಅನ್ನ ಹಾಕಿದವರು, ಉಪನಯನ ಮಾಡಿದವರು, ಜ್ಞಾನ ಕೊಟ್ಟವರು ಮತ್ತು ಜ್ಯೇಷ್ಠ ಭ್ರಾತ, ಹೀಗೆ 5 ಜನ ಪಿತೃಗಳಿರ್ತಾರೆ. ಈಗ ನಿಮ್ಮ ಮಕ್ಕಳು ನಿಮಗೆ ಜ್ಞಾನ ಕೊಟ್ಟದ್ರಿಂದ ಅವರು ಪಿತೃಗಳಾಗಿದ್ದಾರೆ. ನಿಮಗೆ ಪುತ್ರರು ಹೌದು, ಪಿತೃಗಳು ಹೌದು. ಆದರೆ ಸಾಧಾರಣವಾಗಿ ಪಿತೃ ಅಂತ ಹೇಳೋದು ಜನ್ಮ ಕೊಟ್ಟವ್ರನ್ನ ಮಾತ್ರ. ಜ್ಞಾನ ಕೊಟ್ಟವನನ್ನು ಗುರು ಅಂತ ಕರೀತಾರೆ ಹೊರತು ಪಿತೃ ಅಂತ ಕರೆಯೋದಿಲ್ಲ. ಆದರೆ ಅವರು, ನಿಮ್ಮ ಮಕ್ಕಳು ನಿಮ್ಮನ್ನು ಪುತ್ರ ಅಂತ ಕರೆದದ್ರಿಂದ ಇನ್ನು ಮೇಲೆ ಅವರು ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗಲಿ. ನಿಮಗೆ ಮಕ್ಕಳು ಹೌದು, ಪಿತೃ ಹೌದು, ಅವರು ಜ್ಞಾನ ಕೊಟ್ಟದ್ದು, ಅವರೇ ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗಲಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಅವರೇ ಪಿತೃದೇವತೆಗಳು ಅಂತ ಪ್ರಸಿದ್ಧರಾದವರು. ಅವರು ದೇವತಾ ಗಣಕ್ಕೆ ಸೇರಿದವರು, ನಮ್ಮ ಪಿತೃಗಳಲ್ಲ. ನಮ್ಮ ಪಿತೃಗಳಿಗೆ ಆಹಾರ ಮುಟ್ಟಿಸುವವರು ಅವರು. ಬ್ರಹ್ಮದೇವರೇ ವರ ಕೊಟ್ಟರಂತೆ, ನಿಮಗೆ ಇನ್ನೊಂದು ಕೆಲಸ ಕೊಡ್ತೇನೆ, ನೀವು ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗ್ರಿ. ಭೂಮಿಯಲ್ಲಿ ಯಾರ್ಯಾರ ತಂದೆ ತಾಯಿ ಅಗಲಿ ಹೋದಾಗ ಮಕ್ಕಳು ಅವರಿಗೆ ಶ್ರಾದ್ದ ಮಾಡ್ತಾರೆ. ಶ್ರಾದ್ದ ಮಾಡುವಾಗ ಅವರ ಹೆಸರು, ಗೋತ್ರ ಎಲ್ಲ ಉಚ್ಚಾರಣೆ ಮಾಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಅವರು ಎಲ್ಲಿ ಹುಟ್ಟಿದ್ದಾರೆ ಅನ್ನೋದನ್ನು ಕಂಡು ಹಿಡಿದು ಅವತ್ತಿನ ದಿವಸ ಅವರಿಗೆ ನೀವು ಆಹಾರ ಮುಟ್ಟಿಸ್ಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತ ಕೊಟ್ಟರಂತೆ. ಆದ್ದರಿಂದ ಇವತ್ತು ನಾವು ಶ್ರಾದ್ದ ಮಾಡುವಾಗ ಮೊದಲು ವಿಶ್ವದೇವತೆಗಳು ಅಂತ ಇರ್ತಾರೆ, ಅವರ ಪೂಜೆ ಮಾಡಬೇಕು. ಆಮೇಲೆ ಪಿತೃದೇವತೆಗಳ ಪೂಜೆ ಮಾಡಬೇಕು. ಆಮೇಲೆ ನಮ್ಮ ಪಿತೃಗಳ ಪೂಜೆ. 3 ಭಾಗ. ವಿಶ್ವದೇವತೆಗಳು ಅಂದರೆ ಶ್ರಾದ್ದ ರಕ್ಷಕರವರು.
ಶ್ರಾದ್ದ ಮಾಡುವಾಗ ಅದು ಶ್ರೇಷ್ಠವಾದ ಧರ್ಮ ಕಾರ್ಯ ಆದ್ದರಿಂದ ಭೂತ ಪ್ರೇತ ಪಿಶಾಚಾದಿಗಳು ಅದನ್ನು ಕೆಡಿಸ್ಲಿಕ್ಕೆ ಬರ್ತಿರ್ತಾರಂತೆ. ಅವರು ಯಾರು ಭೂತ ಪ್ರೇತಗಳು, ಅವರನ್ನು ಓಡಿಸ್ಲಿಕ್ಕಿರುವವರು ವಿಶ್ವದೇವತೆಗಳು. ಆದ್ದರಿಂದ ಮೊದಲು ವಿಶ್ವದೇವತೆಗಳನ್ನು ಪೂಜೆ ಮಾಡಬೇಕು, ಆಮೇಲೆ ಪಿತೃದೇವತೆಗಳನ್ನು ಪೂಜೆ ಮಾಡಬೇಕು. ಯಾಕೆ ಅವರೇ ನಮ್ಮ ಪಿತೃಗಳು ಎಲ್ಲಿ ಹುಟ್ಟಿದ್ದಾರೆ, ನರಕದಲ್ಲಿದ್ದಾರೋ ಸ್ವರ್ಗದಲ್ಲಿದ್ದಾರೋ ಅಥವಾ ನಮ್ಮ ಮನೆಯಲ್ಲೇ ಹುಟ್ಟಿರ್ತಾರೋ ಗೊತ್ತಿರೋದಿಲ್ಲ ನಮಗೆ. ಇದೆಲ್ಲ ಅವ್ರಿಗೆ ಗೊತ್ತಿರ್ತದೆ. ಅದನ್ನು ತಿಳ್ಕೊಂಡು ಅವತ್ತಿನ ದಿವಸ ಅವರಿಗೆ ಆಹಾರ ಮುಟ್ಟಿಸ್ತಾರೆ. ಆದ್ದರಿಂದ ಪಿತೃದೇವತೆಗಳಿಗೆ ಪೂಜೆ ಮಾಡಬೇಕು. ಆಮೇಲೆ 3 ಪಿಂಡ ಇಟ್ಟು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಆವಾಹನೆ ಮಾಡಿ ಪೂಜೆ ಮಾಡಿದಾಗ ಆ ಪಿತೃದೇವತೆಗಳು ಅವರವರಿಗೆ ಆಹಾರ ಮುಟ್ಟಿಸ್ತಾರೆ. ಇದು ಶ್ರಾದ್ದದ ಕ್ರಮ. ಬ್ರಹ್ಮದೇವರು ವ್ಯವಸ್ಥೆ ಮಾಡಿದ್ದು ಹೀಗೆ ಪಿತೃದೇವತೆಗಳಿಗೆ. ಆದ್ದರಿಂದ ಇವತ್ತಿಗೂ ಶ್ರಾದ್ದ ರಕ್ಷಕರಾದ ವಿಶ್ವದೇವತೆಗಳಿಗೆ ಮೊದಲಾಗುತ್ತೆ, ಆಮೇಲೆ ಪಿತೃದೇವತೆಗಳ ಪೂಜೆ ಆಗ್ತದೆ. ಅವ್ರ ಪೂಜೆ ಊಟ ಮುಗಿದ್ರು ಅವ್ರು ಕಾಯ್ತಾ ಕೂತಿರಬೇಕು. 3 ಪಿಂಡ ಇಟ್ಟು ಆ ಪಿಂಡಕ್ಕೆಲ್ಲ ಸಮರ್ಪಣೆ ಮಾಡಿ ಶ್ರಾದ್ದ ಮಾಡೋ ತನಕ ಪಿತೃದೇವತೆಗಳು ಇರಬೇಕು. ಅದನ್ನು ನೋಡ್ಕೋಬೇಕು. ಅಲ್ಲಿ ಏನು ಗೋತ್ರ ಹೆಸರು ಹೇಳ್ತಾರೆ ಅದನ್ನೆಲ್ಲ ಅವ್ರು ಗಮನಿಸಬೇಕು. ಆ ಗೋತ್ರದವರು ಆ ಹೆಸರಿನವರು ಎಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವತ್ತಿನ ದಿವಸ ಆಹಾರ ಮುಟ್ಟಿಸ್ಬೇಕು. ಇಷ್ಟು ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ. ಇವತ್ತು ಯಾರಾದರೂ ನಮ್ಮನ್ನು ಊಟಕ್ಕೆ ಕರೆದಿದ್ದರು ಅಂತ ಇಟ್ಕೊಳ್ಳಿ, ಹಿಂದಿನ ಜನ್ಮದ ನಮ್ಮ ಮಕ್ಕಳು ನಮಗೆ ಶ್ರಾದ್ದ ಮಾಡ್ತಿದ್ದಾರೆ ಅಂತ ಅರ್ಥ. ಅವರವರು ಶ್ರಾದ್ದ ಮಾಡುವಾಗ ಆ ದಿವಸಕ್ಕೆ ಸರಿಯಾಗಿ ಅವ್ರನ್ನ ಯಾರೋ ಊಟಕ್ಕೆ ಕರೆದಿರ್ತಾರೆ, ಒಳ್ಳೆ ಮೃಷ್ಟಾನ್ನ ಭೋಜನ ಆಗ್ತದೆ ಅವತ್ತಿನ ದಿವಸ. ಇದೆಲ್ಲ ಪರಮಾತ್ಮನ ವ್ಯವಸ್ಥೆ. ಅದು ಏನು, ಆ ಪಿತೃದೇವತೆಗಳು ಅವರು ಮನುಷ್ಯರಾಗಿ ಹುಟ್ಟಿದರೆ ಒಳ್ಳೆ ಅನ್ನಭೋಜನ, ಪಶು ಪಕ್ಷಿಗಳಾಗಿದ್ದರೆ ಮಾಂಸ ರೂಪದಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಡ್ತಾರಂತೆ, ದೇವತೆಗಳಾಗಿದ್ದರೆ ತುಪ್ಪದ ರೂಪದಲ್ಲಿ ಪರಿವರ್ತನೆ ಮಾಡಿಕೊಡ್ತಾರೆ. ಇದೆಲ್ಲ ಆ ಪಿತೃದೇವತೆಗಳಿಗೆ ಶಕ್ತಿ ಇದೆ. ಆಕೆ ಹುಟ್ಟಿದವರು ಇಂಥಲ್ಲೇ ಹುಡ್ತಾರೆ ಅಂತ ಮೇಲೆ ನರಕದಲ್ಲಿರ್ಬೋದು, ರಾಕ್ಷಸರಾಗ್ಬೋದು, ಪ್ರಾಣಿಗಳಾಗ್ಬೋದು, ಪಶುಗಳಾಗ್ಬೋದು, ಏನೇನು ಜನ್ಮ ಎತ್ತಿದ್ದಾರೆ ಅದನ್ನು ತಿಳ್ಕೊಂಡು ಇಲ್ಲಿ ಮಕ್ಕಳಿಟ್ಟದ್ದು ಬರೀ ಒಂದಷ್ಟು ಅನ್ನ ಹಣ್ಣು ಸಮರ್ಪಣೆ ಮಾಡ್ತಾರೆ. ಅದನ್ನು ಪರಿವರ್ತನೆ ಮಾಡಿ ಪಿತೃಗಳು ಅವ್ರಿಗೆ ಕೊಡ್ತಾರೆ. ಇದು ಭಗವಂತ ಜಗತ್ತು ನಡೆಸುವ ಅದ್ಭುತ ವ್ಯವಸ್ಥೆ. ಆ ಪಿತೃದೇವತೆಗಳಿಗೆ ನಮ್ಮ 1 ವರ್ಷ ಅವರಿಗೆ 1 ದಿನ, ನಮ್ಮ 1 ವರ್ಷ ಅವರಿಗೆ 1 ದಿನ. ಈ ವರ್ಷ ಒಂದು ಕಾಲ ಶ್ರಾದ್ದ ಮಾಡಿದ್ವಿ ಅಂತ ಇಟ್ಕೊಳ್ಳಿ, 1 ವರ್ಷ ಮತ್ತೆ ಮಾಡೋದಿಲ್ಲ, ಮುಂದಿನ ವರ್ಷ ಮಾಡ್ತೀವಲ್ಲ, ಆವಾಗ ಮಾರನೇ ದಿನ ಅವರಿಗೆ ಲೆಕ್ಕ. ಅದು ಮಾರನೇ ದಿನ ಲೆಕ್ಕ, ಮಾರನೇ ದಿವಸ ಊಟ ಹಾಕಿದಾಗ ಆಗ್ತದೆ. ಇಂಥ ವ್ಯವಸ್ಥೆಯನ್ನು ಬ್ರಹ್ಮದೇವರು ಆ ಪಿತೃದೇವತೆಗಳ ಮೂಲಕ ಮಾಡಿಸ್ತಾ ಇದ್ದಾರೆ. ಪಿಂಡ ಇಡೋದು ಅಷ್ಟೇ. ಆ ಪಿಂಡ ಅಂತಂದರೆ ಅದು ಆ ಅಗಲಿ ಹೋದ ಪಿತೃಗಳೇನಿದ್ದಾರೆ ಅವರ ಶರೀರ, ಅದು ಅವರ ಶರೀರ. ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ 8 ದ್ರವ್ಯಗಳನ್ನು ಸೇರಿಸಿ ಪಿಂಡ ಕಟ್ಟಬೇಕು. ಎಳ್ಳು, ಬೆಲ್ಲ, ಅನ್ನ, ಆಮೇಲೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಇದೆಲ್ಲ ಹಾಕಿದರೆ 8 ದ್ರವ್ಯ ಆಗ್ತದೆ. ಅಷ್ಟೂ ದ್ರವ್ಯಗಳಿಂದ ಪಿಂಡ ನಿರ್ಮಾಣ ಮಾಡಿ ಅದನ್ನು ಅವರ ಶರೀರ ಅಂತ ಭಾವಿಸಿ ಆ ಪಿಂಡಕ್ಕೆ ವಸ್ತ್ರ ಸಮರ್ಪಣೆ, ಆ ಪಿಂಡಕ್ಕೇನೆ ಆ ನೈವೇದ್ಯ ಅನ್ನ ಸಮರ್ಪಣೆ, ಪಿಂಡಕ್ಕೆ ನಮಸ್ಕಾರ ಎಲ್ಲ ಮಾಡಬೇಕು. ಹರಿವಂಶದಲ್ಲಿ ಇದನ್ನೆಲ್ಲ ಸ್ಪಷ್ಟ ಕಲ್ಪನೆ ಕೊಡ್ತಾರೆ. ಏನಿದೆ, ಏನು ಮಾಡಬೇಕು. ತಿಲೈರ್ ಯವೈ ಶಿರಃ ಪ್ರೋಕ್ತ. ಅಕ್ಕಿ ಮತ್ತು ಎಳ್ಳು ಹಾಕಿದಾಗ ಅದು ತಲೆ ಆಗ್ತದೆ, ಮೊಸರು ಸೇರಿಸಿದಾಗ ಮೂಗಾಗ್ತದೆ, ತುಪ್ಪವನ್ನು ಸೇರಿಸಬೇಕು ಅದು ಕಿವಿ, ಬೆಲ್ಲ ಸೇರಿಸಬೇಕು ಅದು ಕೈ, ಸ್ವಲ್ಪ ಹಾಲು ಸೇರಿಸಬೇಕು ಅದು ಹೃದಯ, ಜೇನುತುಪ್ಪ ಸೇರಿಸಿದರೆ ರೋಮಗಳಾಗ್ತದೆ, ಆಮೇಲೆ ನೀರು ಸ್ವಲ್ಪ ಸೇರಿಸಬೇಕು ಕೈ ಕಾಲುಗಳಾಗ್ತದೆ. ಈ ರೀತಿ ಪಿಂಡ ಅಂತನ್ನೋದು ಒಂದು ಪಿತೃಗಳ ಶರೀರ ಆಗ್ತದೆ, ಅದರಲ್ಲಿ ಅರ್ಪಣೆ ಮಾಡಬೇಕು. ಅದನ್ನು ನೋಡಿ ಪಿತೃದೇವತೆಗಳು ಅವರಿಗೆ ಆಹಾರ ಮುಟ್ಟಿಸುವರು. ಆ ಪಿತೃದೇವತೆಗಳಲ್ಲಿ ಇದೆಲ್ಲ ಪ್ರಾಚೀನ ಪರಂಪರೆಯಿಂದ ಬಂದದ್ದು. ವೈಶಂಪಾಯನರೇ ಜನಮೇಜಯರಾಜನಿಗೆ ಹೇಳ್ತಾ ಇದ್ದಾರೆ ಅಂತಲ್ಲ. ಪೂರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದು, ಭೀಷ್ಮಾಚಾರ್ಯರಿಗೆ ಹೇಳಿದ್ದು ಶಂತನು ಚಕ್ರವರ್ತಿ. ಹೀಗೆ ಸನತ್ಕುಮಾರ, ಮಾರ್ಕಂಡೇಯ, ಶಂತನು, ಭೀಷ್ಮ ಆ ಪರಂಪರೆಯಿಂದ ಬಂದ ಚರಿತ್ರೆ ಇದು. ಈ ವಿಚಾರ ಭೀಷ್ಮರಿಗೆ ಶಂತನು ಚಕ್ರವರ್ತಿ ಹೇಳಿದ್ದು ಯಾವಾಗ ಅಂದರೆ, ಶಂತನುವಿಗೆ ಒಂದು ಸಲ ಭೀಷ್ಮಾಚಾರ್ಯರು ಶ್ರಾದ್ದ ಮಾಡಿದ್ರಂತೆ. ಶ್ರಾದ್ದ ಮಾಡುವಾಗ 3 ಭಾಗ ಅಂತ ಹೇಳಿದ್ನಲ್ಲ, ಶ್ರಾದ್ದದಲ್ಲಿ ವಿಶ್ವದೇವತೆಗಳ ಪೂಜೆ ಮಾಡಿದ್ದಾರೆ. ಅವರು 10 ಮಂದಿ ಇದ್ದಾರೆ ವಿಶ್ವದೇವತೆಗಳು ಅಂತ. ಒಂದೊಂದು ಶ್ರಾದ್ದಕ್ಕೆ ಇಬ್ಬರಿಬ್ಬರಂತೆ ವಿಶ್ವದೇವತೆಗಳನ್ನು ಕರೆದು ಪೂಜೆ ಮಾಡಬೇಕು. 5 ತರಹದ ಶ್ರಾದ್ದ ಇದೆ. ಒಂದು ಪಕ್ಷಮಾಸದಲ್ಲಿ ಮಾಡೋದು, ಪಿತೃಪಕ್ಷದಲ್ಲಿ ಮಾಡೋ ಶ್ರಾದ್ದ. ಆಮೇಲೆ ನಾಂದಿ ಶ್ರಾದ್ದ ಅಂತ ಒಂದು, ತೀರ್ಥ ಶ್ರಾದ್ದ ಅಂತ ಒಂದಿದೆ, ಕಾಲಶ್ರಾದ್ದ ಅಂತ ಒಂದಿದೆ. ಹೀಗೆ ಒಟ್ಟು 5 ವಿಧವಾದ ಶ್ರಾದ್ದಗಳು. ವಿಶ್ವದೇವತೆಗಳು 10 ಮಂದಿ, ಒಂದೊಂದು ಶ್ರಾದ್ದಕ್ಕೆ ಇಬ್ಬರಿಬ್ಬರು ಬರ್ತಾರೆ.
ಬಂದು ರಕ್ಷಣೆ ಮಾಡ್ತಾ ಕೂತಿರ್ತಾರೆ. ಅವರ ಪೂಜೆ ಮೊದಲು ಮಾಡಬೇಕು. ಭೀಷ್ಮಾಚಾರ್ಯರು ಆ ವಿಶ್ವದೇವತೆಗಳ ಪೂಜೆ ಮಾಡಿದ್ದಾರೆ. ಆಮೇಲೆ ಪಿತೃದೇವತೆಗಳು ಅಂತ ಏನಿದ್ದಾರೆ ಅವರ ಪೂಜೆನೂ ಮಾಡಿದರು. ಆಮೇಲೆ ಪಿಂಡ ಇಟ್ಟು ಅದರಲ್ಲಿ ಶಂತನು, ಶಂತನುವಿನ ಅಪ್ಪ, ಅವರಪ್ಪ 3 ಜನರನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಆ 3 ಪಿಂಡ ಕಟ್ಟಿದ್ದಾರೆ, 3 ಪಿಂಡ ಕಟ್ಟಿದ್ದಾರೆ. ಅದನ್ನು ಇಡಬೇಕು. ಆ ಪಿಂಡ ಇಡಬೇಕು ಅಂತ ಹೊರಟಾಗ ಭೂಮಿ ಬಿರುಕು ಬಿಡ್ತಂತೆ. ಭೀಷ್ಮಾಚಾರ್ಯ ಶ್ರಾದ್ದ ಮಾಡುವಾಗ ಭೂಮಿ ಬಿರುಕಾಯಿತು, ಸೀಳಿ ಹೋಯಿತು. ಭಾರಿ ಆಶ್ಚರ್ಯ ಆಯಿತು ಭೀಷ್ಮಾಚಾರ್ಯಗೆ. ಇದು ಭೂಮಿ ಸೀಳ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದಾರೆ. ಆ ಭೂಮಿ ಬಿರುಕು ಬಿಟ್ಟ ಜಾಗದಿಂದ ಒಂದು ಕೈ ಮೇಲೆ ಬಂತಂತೆ. ಬರೇ ಒಂದು ಕೈ, ಏನಾಗ್ಬಿಟ್ಟು ಬರೇ ಕೈ ಬಂತಂತೆ, ಕೈ ಮಾತ್ರ. ಭೀಷ್ಮಾಚಾರ್ಯರು ಆ ಕೈಯನ್ನು ಪಿಂಡ ಹಿಡ್ಕೊಂಡೇ ಇಡಲಿಲ್ಲ, ಪಿಂಡ ಹಿಡ್ಕೊಂಡೇ ಪರೀಕ್ಷೆ ಮಾಡ್ತಿದ್ದಾರೆ. ಇದು ಯಾರ್ದು ಕೈ? ಶಂತನು ಚಕ್ರವರ್ತಿದ್ದು ಅಂತ ಗೊತ್ತಾಯಿತು. ಯಾಕೆಂದರೆ ಆಭರಣ ಇತ್ತಂತೆ ಆ ಕೈಯಲ್ಲಿ. ಆಭರಣದಿಂದ ಶಂತನೊಂದು ಅಂತ ಗೊತ್ತಾಗಿ ನಮ್ಮಪ್ಪನೇ ಕೈ ಚಾಚಿದ್ದಾನೆ. ಇನ್ನು ಪಿಂಡ ಇಟ್ಟು ಪಿಂಡದಲ್ಲಿ ಆತನನ್ನು ಆವಾಹನೆ ಮಾಡಿ ಆ ಪಿಂಡಕ್ಕೆ ಸಮರ್ಪಣೆ ಮಾಡೋದಕ್ಕಿಂತ ಕೈಯಲ್ಲೇ ಎಲ್ಲ ಹಾಕಿಬಿಡೋಣ, ಏನೇನು ಅವರಿಗೆ ಊಟ ಹಾಕಬೇಕು, ಕೈಯಲ್ಲೇ ಬಿಡಿಸಿಬಿಟ್ರಾಯ್ತು, ಕೈ ಚಾಚಿದಾನಲ್ಲ ಅಂತ ಯೋಚನೆ ಮಾಡಿದರು ಭೀಷ್ಮಾಚಾರ್ಯರು. ಆದರೆ ಮರುಕ್ಷಣ ಒಂದು ತೀರ್ಮಾನಕ್ಕೆ ಬಂದರು. ನೈಷಕಲ್ಪೇ ವಿಧಿರ್ದೃಷ್ಟ, ನಾನೇ ಬಂದು ಕೈ ಚಾಚಿದ್ದೀನಿ ಅಥವಾ ನಾನೇ ಬಂದಿದ್ದೇನೆ ಕಣೋ ಅಂತಂದ್ರೂ ಎಲೆ ಹಾಕಿ ಬಡಿಸೋದಲ್ಲ. ಶ್ರಾದ್ದ ಅಂದರೆ ಹೀಗೇ ಮಾಡಬೇಕು, ಶಾಸ್ತ್ರ ಪ್ರಕಾರವೇ ಮಾಡಬೇಕು. ಕೈ ಬಂದಿದ್ದರೂ ಕೂಡ ಭೀಷ್ಮಾಚಾರ್ಯರು ಆ ಕೈಯಲ್ಲಿ ಇಡಲಿಲ್ಲ, ಶಾಸ್ತ್ರೋಕ್ತವಾಗಿ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದ್ದೇನು? ದರ್ಭೆ ಹಾಕಿ ಆ ದರ್ಭೆ ಮೇಲೆ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿ ಅಲ್ಲಿ ಸಮರ್ಪಣೆ ಮಾಡಬೇಕು. ಇದು ಶಾಸ್ತ್ರ ಅಂತ ತಿಳ್ಕೊಂಡು ಆ ಕೈಯಲ್ಲಿ ಏನು ಇಡದೆ ದರ್ಭೆ ಮೇಲೆ ಪಿಂಡ ಇಟ್ಟು ಅದರಲ್ಲಿ ಆವಾಹನೆ ಮಾಡಿ ಶ್ರಾದ್ದ ಮುಗಿಸಿದರು. ಆಮೇಲೆ ಶಂತನು ಆ ಕೈ ವಾಪಸ್ ತಗೊಂಡು ಅಶರೀರನಾಗಿ ಹೇಳಿದ್ದಂತೆ, ಭೀಷ್ಮ, ನೀನು ಬರೇ ಅಪ್ಪ ಅನ್ನೋ ವ್ಯಾಮೋಹದಿಂದ ಶ್ರಾದ್ದ ಮಾಡ್ತಿದ್ದೀಯೋ ಅಥವಾ ವಿಧಿ ಪ್ರಕಾರ ಮಾಡ್ತೀಯೋ ಅಂತ ಪರೀಕ್ಷೆ ಮಾಡಲಿಕ್ಕೆ ನಾನು ಕೈ ಚಾಚಿದೆ. ನನ್ನ ಕೈಯಲ್ಲಿ ನೀನು ಇಡಬೇಕು ಅಂತ ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ನೀನು ಪರೀಕ್ಷೆ ಮಾಡಲಿಕ್ಕೆ ಕೈ ಚಾಚಿದೆ. ನಿನಗೆ ಬರೇ ವ್ಯಾಮೋಹದಿಂದ ಶ್ರಾದ್ದ ಮಾಡ್ತಾ ಇಲ್ಲ, ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ದಿ. ಬಹಳ ಸಂತೋಷ ಆಯಿತು ನನಗೆ. ನಿನಗೆ ವರ ಕೊಡ್ತೇನೆ, ಸ್ವಚ್ಛಂದ ಮೃತ್ಯು ಆಗು, ಸ್ವಚ್ಛಂದ ಮರಣ. ನೀನು ಇಚ್ಛೆ ಪಟ್ಟಾಗ ನಿನಗೆ ಮರಣ ಬರಲಿ, ಅಲ್ಲಿಯವರೆಗೆ ನೀನು ಹಾಗೇ ಇರ್ಬೋದು ಅಂತ ಇಷ್ಟು ವರ ಕೊಟ್ಟು ಸ್ವಚ್ಛಂದ ಮೃತ್ಯು ಆಗುವಂಥ ವರ ಕೊಟ್ಟು ಆಮೇಲೆ ಕೇಳಿದ್ದಂತೆ ಶಂತನು, ನನಗೆ ತೋಚಿದ ವರ ನಾನು ಕೊಟ್ಟಿದ್ದೀನಿ, ಸ್ವಚ್ಛಂದ ಮೃತ್ಯು ಅಂತ. ನಿನಗಿನ್ನೇನಾದರೂ ಕೇಳಬೇಕಾದ್ರೆ ಕೇಳು ವರ ಅಂತ. ಭೀಷ್ಮಾಚಾರ್ಯರು ಜ್ಞಾನ ಪಿಪಾಸುಗಳು. ಈ ಪಿತೃದೇವತೆಗಳ ವಂಶಾವಳಿ ಹೇಳ್ರಿ ಅಂತ ಕೇಳ್ತಾರೆ. ಪಿತೃದೇವತೆಗಳಲ್ಲಿ ಯಾವ ರೀತಿ ವಂಶ ಬೆಳೀತು ಅವರ ವಂಶಾವಳಿ ಹೇಳ್ರಿ ಅಂತ ಭೀಷ್ಮರು ಇದು ಅಪೇಕ್ಷೆ ಪಟ್ಟದ್ದಕ್ಕೆ ಶಂತನು ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ಪಿತೃದೇವತೆಗಳು ಅಂತೇನು ಹೇಳಿದೆ, ಬ್ರಹ್ಮದೇವರ ಮೊಮ್ಮಕ್ಕಳು. ಆ ಪಿತೃದೇವತೆಗಳಲ್ಲಿ 7 ಗಣ, 7 ಗಣಗಳಿದೆ, 7 ಗುಂಪು. ಅಗ್ನಿಶ್ವಾತ್, ಇದು ವೈರಾಜರು ಅಂತ ಒಂದು ಗುಂಪು, ಅಗ್ನಿಶ್ವಾತ್ತರು ಅಂತ ಮತ್ತೊಂದು ಗುಂಪು, ಬರ್ಹಿಷದರು ಅಂತ ಮತ್ತೊಂದು ಪಿತೃದೇವತೆಗಳ ಒಂದು ಗಣ, ಸುಕಾಲರು ಅಂತ ಒಂದು ಗಣ, ಆಂಗಿರಸ ಅಂತ ಒಂದು ಗಣ, ಸುಸ್ವಧ ಅಂತ ಮತ್ತೊಂದು ಗಣ, 7ನೇದ್ದು ಸೋಮಪರು ಅಂತ 7 ಗಣದವರಿದ್ದಾರೆ ಪಿತೃದೇವತೆಗಳು. ಅದರಲ್ಲಿ ಅವರ ವಂಶಾವಳಿ ಹೇಳ್ತೇನೆ ಕೇಳು ಅಂತ. ವೈರಾಜಗಣ ಅಂತೇನಿದೆ ಪಿತೃದೇವತೆಗಳಲ್ಲಿ, ಆ ವೈರಾಜ ಅನ್ನೋ ಪಿತೃದೇವತೆಗಳಿಗೆ ಒಬ್ಬ ಮಾನಸಪುತ್ರಿ ಇದ್ದಾಳೆ, ಮನಸ್ಸಿನಿಂದ ಹುಟ್ಟಿದವಳು ಮಾನಸಪುತ್ರಿ. ಅವಳ ಹೆಸರೇ ಮೇನಾದೇವಿ ಅಂತ. ಆ ಮೇನಾದೇವಿಯನ್ನು ಮದುವೆ ಮಾಡಿಕೊಂಡವನೇ ಪರ್ವತರಾಜ ಹಿಮಾಲಯ. ಹಿಮವಂತನಿಗೆ ಆ ಮೇನಾದೇವಿಯಲ್ಲಿ ಮೈನಾಕ ಅನ್ನೋ ಪರ್ವತ ಮಗುವಾಗಿ ಹುಟ್ಟಿತು. ಒಬ್ಬ ಮಗ ಹುಟ್ಟಿದ ಮೈನಾಕ, ಅವನೇ ಪರ್ವತ ರೂಪದಲ್ಲಿದ್ದಾನೆ. ಮೈನಕನ ಮಗ ಕ್ರೌಂಚ, ಅದು ಒಂದು ಪರ್ವತವೇ. 3 ಹೆಣ್ಣುಮಕ್ಕಳು ಮೇನಾದೇವಿಯಲ್ಲಿ. ಪಿತೃದೇವತೆಗಳ ಮಗಳು ಮೇನಾದೇವಿ, ವೈರಾಜ ಪಿತೃದೇವತೆಗಳ ಮಗಳು. ಹಿಮಾಲಯನಿಂದ ಗಂಡು ಹುಟ್ಟಿದ್ದು ಮೈನಾಕ, ಕ್ರೌಂಚ, ಹೀಗೆ ಬೆಳೀತು. 3 ಹೆಣ್ಣುಮಕ್ಕಳು ಹುಟ್ಟಿದರು. ಅಪರ್ಣ, ಏಕಪರ್ಣ, ಏಕಪಾಟಲ, ಇದು ಮೇನಾದೇವಿಯ ಮಕ್ಕಳು, ಹೆಣ್ಣುಮಕ್ಕಳು. ಮೇನಾದೇವಿ ಪಿತೃದೇವತೆಗಳ ಮಗಳು, ವೈರಾಜ ಪಿತೃದೇವತೆಗಳ ಮಗಳು. ಅವಳಿಗೆ 3 ಮಂದಿ ಹೆಣ್ಣುಮಕ್ಕಳು. ಅಪರ್ಣ ಅಂದರೆ ಯಾರು ಗೊತ್ತೇ? ಪಾರ್ವತೀದೇವಿ. ಅಪರ್ಣ ಅಂದರೆ ಪಾರ್ವತೀದೇವಿ. ಅವಳು ಪಿತೃವಂಶದಲ್ಲೇ ಬಂದವಳು, ವೈರಾಜ ಪಿತೃಗಣಕ್ಕೆ ಸೇರಿದವಳು. ವೈರಾಜ ಪಿತೃಗಣದವರ ಮಗಳೇ ಮೇನಾದೇವಿ. ಮೇನಾದೇವಿಯ ಮಗಳೇ ಪಾರ್ವತಿ, ಅಪರ್ಣ ಅಂತ ಹೆಸರು. ಹಿಮಾಲಯನ ಮಗಳು, ಅದಕ್ಕೆ ಪಾರ್ವತಿ ಅಂತ ಅವಳನ್ನು ಕರೆಯೋದು. ಪರ್ವತನ ಮಗಳು, ಹಿಮಾಲಯನ ಮಗಳು. ಹಿಮಾಲಯನಿಗೆ ಮೇನಾದೇವಿಯಲ್ಲಿ ಹುಟ್ಟಿದವಳು. ಮೇನಾದೇವಿ ಅಂದರೆ ಅಲ್ಲೇ ಹಿಮವಂತ ಪರ್ವತದಲ್ಲೇ ಒಂದು ಸಣ್ಣ ಪರ್ವತ ಇದೆ, ಅದೇ ಮೇನಾದೇವಿ. ಯಾವುದು ಅಂದರೆ ಬದರಿಗೆ ಹೋದವರಿಗೆಲ್ಲ ಗೊತ್ತು.
ಬದರಿಯಿಂದ ಸ್ವಲ್ಪ ಮೇಲೆ ವ್ಯಾಸಗುಹೆಗೆ ಅಂತ ಹೋಗುವಾಗ ಮಾಣ ಅಂತ ಒಂದು ಸ್ಟೇಷನ್ ಇದೆ. ಅಲ್ಲಿವರೆಗೆ ಟಾರ್ ರೋಡು ಎಲ್ಲ ಬರ್ತದೆ. ಮಾಣ ಅಂತ ಕರೀತಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು, ರೋಡೇ ಇಲ್ಲ. ಮಿಲ್ಟ್ರಿ ಇದು ಸ್ಟೇಷನ್, ಅದು ಕೊನೆಯದ್ದು. ಅಲ್ಲಿ ಮಾಣನೇ ಕೊನೆಯದ್ದು. ಅದು ಮಾನ ಅಲ್ಲ, ಮೇನಾದೇವಿ. ಮೇನಾ ಹೋಗಿ ಮಾಣ ಆಗಿದೆ ಅಷ್ಟೇ. ಹಿಮವತ್ ಪರ್ವತದ ಹೆಂಡತಿ ಮೇನಾ, ಅವಳೇ ಪಿತೃದೇವತೆಗಳ ಮಗಳು. ಆ ಮೇನಾದೇವಿಯ ಮಗಳೇ ಅಪರ್ಣ. ಯಾಕೆ ಅಂದರೆ ಅವಳು ತಪಸ್ಸು ಮಾಡಿದ್ಲಂತೆ. ಅಪರ್ಣ ಒಂದು ಸೊಪ್ಪಿನ ತುಂಡನ್ನು ತಿನ್ನದೇ ತಪಸ್ಸು ಮಾಡಿದ್ಲಂತೆ. ಪರ್ಣ ಅಂದರೆ ಸೊಪ್ಪು. ಒಂದು ಸೊಪ್ಪಿನ ತುಂಡು ತಿನ್ನದೇ ತಪಸ್ಸು ಮಾಡಿದ್ಲು. ಅಪರ್ಣ ಅಂತ ಹೆಸರು ಬಂತು. ವರ್ಣವೂ ಇಲ್ಲ, ಆದ್ದರಿಂದ ಅಪರ್ಣ. ಇಂಥ ಕಠಿಣ ತಪಸ್ಸನ್ನು ನೋಡಿ ತಾಯಿ ಬಂದು, ಮೇನಾದೇವಿ ಬಂದು ಹೂ ಮಾ ಅಂದ್ಲಂತೆ. ಹೂ ಅಂದರೆ ಆಶ್ಚರ್ಯ. ಮಗಳೇ ಮಾ, ಇಂಥ ಕಠಿಣ ತಪಸ್ಸು ಮಾಡಬೇಡ ಅಂದ್ಲು. ಹೂ ಮಾ ಅಂತದ್ರಿಂದ ಉಮಾದೇವಿ ಅಂತಲೇ ಪ್ರಸಿದ್ಧಳಾದ್ಲು. ಅಪರ್ಣ, ಉಮಾ, ಪಾರ್ವತಿ ಅವಳೇ ಪಿತೃದೇವತೆಗಳ ಮಗಳು. ಇನ್ನೊಬ್ಬಳಿದ್ಲು ಏಕಪರ್ಣ. ಏಕಪರ್ಣ ಅಂದರೆ ದಿನಕ್ಕೆ ಒಂದು ಸೊಪ್ಪಿನ ತುಂಡು ತಿಂದು ತಪಸ್ಸು ಮಾಡೋದಷ್ಟೆ. ಅವಳು ಏಕಪರ್ಣ ಅಂತ ಪ್ರಸಿದ್ಧಳಾದವಳು. ಅಸಿತ ದೇವಲರು ಅಂತ ಒಬ್ಬ ಋಷಿಗಳು, ಅವರ ಹೆಂಡತಿ ಆದ್ಲವಳು. ಪಾರ್ವತಿ ಅಂತೂ, ಅಪರ್ಣ ಅಂತೂ ರುದ್ರದೇವರ ಹೆಂಡತಿ ಆದ್ಲು. ಇನ್ನೊಬ್ಬಳಿದ್ಲು ಏಕಪಾಟಲ ಅಂತ ಹೆಸರು. ಒಂದು ಪಾಟಲ ಅನ್ನುವ ಪುಷ್ಪವನ್ನು ತಿಂತಿದ್ಲಂತೆ, ಒಂದು ಹೂ. ದಿನಕ್ಕೊಂದು ಹೂ ತಿನ್ನೋದಷ್ಟೇ. ಪಾಟಲ ಅಂತ ಒಂದು ಹೂ ಅದು. ಅವಳಿಗೆ ಏಕಪಾಟಲ ಅಂತ ಹೆಸರು. ಜೈಗೀಶವ್ಯ ಅನ್ನೋ ಋಷಿಗಳು ಮದುವೆ ಮಾಡ್ಕೋತಾರೆ. ಜೈಗೀಶವ್ಯರು ಬೇರೆ ಯಾರೂ ಅಲ್ಲ, ರುದ್ರದೇವರ ಅವತಾರನೇ. ಹೀಗೆ ವೈರಾಜ ಅನ್ನೋ ಪಿತೃಗಣದ ಚರಿತ್ರೆ ಇದು. ಹೆಣ್ಣುಮಕ್ಕಳು, ಆ ಹೆಣ್ಣುಮಕ್ಕಳ ಪರಂಪರೆಯಲ್ಲೇ ನಾವು ಇವರೆಲ್ಲ ಪ್ರಸಿದ್ಧರನ್ನು ನೋಡ್ತಿದ್ದೀವಿ. ಅಪರ್ಣ, ಏಕಪಾಟಲ, ಏಕಪರ್ಣ ಅಂತ. ಇನ್ನು 6 ಪಿತೃಗಣದವರ ವಂಶ ಹೇಳಬೇಕು.